ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದ್ರಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ಶುಭೋದಯದ ಮಾಘ ಮಾಸದ ವಿಶೇಷ ಸೋಮವಾರದ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಅದ್ಭುತವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿ ನಿಮ್ಮ ಸಕ್ಕರೆ ಕಾಯಿಲೆಯ ಸಂಪೂರ್ಣ ನಿಯಂತ್ರಣಕ್ಕಾಗಿ ಅಂತಂದರೆ ಅದು ಮಧುಮೇಹ ನಿವಾರಣ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ಅಪ್ಪಟ ಆಯುರ್ವೇದದ ಔಷಧಿ ಅಂತಲೇ ಹೇಳ್ಬೋದು. ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಅನ್ನೋದೇ ಇರೋದಿಲ್ಲ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ ಅಮೃತಬಿಂದು ಮತ್ತು ಮಧುಮೇಹ ನಿವಾರಣ್ ಅಷ್ಟು ಬೇಗ ಕಾರ್ಯಸಿದ್ಧಿ ಮಾಡುತ್ತಲ್ಲ ಗುರುಗಳೇ, ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂತ ಬೇರೆ ಹೇಳ್ತಿರಲ್ಲ. ಇನ್ನೆಷ್ಟು ಮಾತ್ರ ಬೇಗ ಕಾರ್ಯಸಿದ್ಧಿ ಮಾಡ್ಬೋದು ಇದು, ಇನ್ನೆಷ್ಟು ಮಾತ್ರ ಬೇಗ ನಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣವನ್ನು ನಾವು ಗಮನಿಸ್ಕೊಳ್ಬೋದು ಎಂಬತಕ್ಕಂಥ ವಿಚಾರ ತಾವು ಕೇಳೋದಾದರೆ ಬರೀ 10 ದಿನದಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆ ಸಂಪೂರ್ಣ ನಿಯಂತ್ರಣವನ್ನು ತಾವು ಗಮನಿಸ್ಕೊಳ್ಬೋದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥದ್ದು ಮಧುಮೇಹ ನಿವಾರಣ್ ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ವಾರದ ಮೊದಲನೇ ದಿನ ಸೋಮವಾರ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಮಾಘ ಮಾಸದ ಸೋಮವಾರ ಪರಮೇಶ್ವರನ ಅನುಗ್ರಹ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮೋ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಾಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಹಸ್ತು ಸದಾಶಿವೋ. ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡ್ತಾ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನವೇ ಸರಿ. ಪ್ರತಿನಿತ್ಯವೂ ಒಂದೊಂದು ವಿಶೇಷತೆ ಇದ್ದೇ ಇರುತ್ತೆ. ಆದರೆ ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನ, ವಾರದ ಮೊದಲನೇ ದಿನ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ದಿನ. ಮಾಘ ಮಾಸ ಮಾಘಸ್ನಾನ ಪ್ರತಿಯೊಬ್ಬರೂ ಸಹಿತ ಈಗಾಗಲೇ ಮಾಘಸ್ನಾನವನ್ನು ಸಾಕಷ್ಟು ಜನ ಮಾಡ್ತಾ ಇದ್ದೀರಿ. ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಘಸ್ನಾನವನ್ನು ಮಾಡಿ ನಿಮ್ಮ ನಿತ್ಯ ಕೈಂಕರ್ಯಗಳನ್ನು
ಜವಾಬ್ದಾರಿತವಾದಂಥ ಕಾಯಕವನ್ನು ತಾವೆಲ್ಲರೂ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ. ಆದರೆ ಮಾಘ ಮಾಸದ ಅನುಷ್ಠಾನಗಳನ್ನು ಯಾರೇ ಶ್ರದ್ಧೆಯಿಂದ ಮಾಡಿದ್ರೂ ಅದರ ಫಲಾಫಲಗಳು ಸಾಕಷ್ಟು ಇದೆ. ಅದು ನಾನು ಹೇಳುವ ಮಾತಲ್ಲ, ಗ್ರಂಥಗಳಲ್ಲೂ ಆಧಾರ ಇರತಕ್ಕಂಥದ್ದು. ತಾನು ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡ್ಕೋಬೇಕಾದ್ರೆ, ಅಥವಾ ತಾನು ಯಾವುದೇ ಒಬ್ಬ ಜಾತಕ ಪುರುಷನಲ್ಲಿರ್ತಕ್ಕಂತಹ ಜಾತಕದ ದೋಷಗಳು ದೂರ ಆಗಬೇಕಾದರೂ ಸಾಕಷ್ಟು ಜನ ಹೇಳುವಂಥ ಮಾತು ಯಜ್ಞ ಯಾಗಾದಿಗಳನ್ನು, ಜಪತಪಗಳನ್ನು, ದೇವಾಲಯದ ದರ್ಶನವನ್ನು, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬನ್ನಿ ಅಂತ ಹೇಳುವಂಥ ಮಾತಿದೆ. ಆದರೆ ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಮಾಡಿದ್ರೆ ಇದು ಯಾವುದನ್ನು ನೀವು ಮಾಡಿದಿರೂ ಸಹಿತ ಆ ಸ್ನಾನದಲ್ಲಿ ಅಂತಹ ಒಂದು ದೋಷಗಳನ್ನು ದೂರ ಮಾಡುವ ಶಕ್ತಿ ಈ ಮಾಘ ಸ್ನಾನಕ್ಕಿದೆ. ಮಾಘ ಸ್ನಾನ ಎಂಬತಕ್ಕಂಥದ್ದು ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಮಾಘ ಸ್ನಾನ ಮಾಡತಕ್ಕಂಥದ್ದು ಅದು ಭಾಳ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಅದರಲ್ಲೂ ಮಾಘ ಭಾನುವಾರ, ಮಾಘ ಮಾಸದ ಮಾಘ ಭಾನುವಾರಗಳಲ್ಲಿ ನಡೆಸುವಂಥ ಸ್ನಾನ ಅದು ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಆಧಾರಗಳಿದೆ. ಇನ್ನು ಪ್ರಭು ಶ್ರೀರಾಮಚಂದ್ರನ ದರ್ಶನಕ್ಕೆ ಹೊರಡುವ ಭಕ್ತರಿಗಂತೂ ನೀವು ಅಯೋಧ್ಯೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ದರ್ಶನ ನಡೀತಾ ಇದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮದೇವರನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಅದೃಷ್ಟ ಎಂಬಂತೆ ಈ 2024ರಲ್ಲಿ ಎಲ್ಲವೂ ಸಹಿತ ಒಂದು ಸೌಭಾಗ್ಯವೇ ಆಯಿತು. ಆದರೂ ಪ್ರಭು ಅಂದರೆ ಅಯೋಧ್ಯೆಗೆ ಹಿಂದೆ ಎಲ್ಲ ಅಯೋಧ್ಯ ನಗರಕ್ಕೆ ಹೊರಡ್ತಿದ್ರು. ಅಯೋಧ್ಯೆಯಲ್ಲಿ ರಾಮರಿರ್ತಕ್ಕಂಥ ಸಾನ್ನಿಧ್ಯ ಅಂತ ಎಲ್ಲರೂ ತಿಳಿದು ಅಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಬರ್ತಾಯಿದ್ರು. ಹಾಗೆ ಅಯೋಧ್ಯೆ ಆಗಿರ್ಬೋದು, ಮಥುರಾ ಆಗಿರ್ಬೋದು, ಕಾಶಿ ಆಗಿರ್ಬೋದು, ಹೀಗೆ ಒಂದೊಂದು ಪುಣ್ಯಕ್ಷೇತ್ರಗಳನ್ನು ಸಾಧ್ಯವಾದಷ್ಟು ಈ ಒಂದು ಮಾಘ ಮಾಸದಲ್ಲಿ ಮಾಡುವಂತಹ ಒಂದಷ್ಟು ಪ್ರಕ್ರಿಯೆಗಳು ನಡೀತಿತ್ತು. ಆದರೆ ಮಾಘ ಮಾಸದಲ್ಲಿ ಒಂದಷ್ಟು ಚಳಿಗಾಲನೂ ಜಾಸ್ತಿ ಇರುತ್ತೆ. ಎಲ್ಲಿವರೆಗೂ? ಬರುವ ಶಿವರಾತ್ರಿವರೆಗೂ ಮಾತ್ರ. ಶಿವರಾತ್ರಿ ಬರ್ತಾ ಇದ್ದ ಹಾಗೆ ಚಳಿ ಅಂತ ಹೇಳಿ ಹೊರಟೋಗ್ತಾ ಇರುತ್ತೆ. ಶಿವ ಎಂಬತಕ್ಕಂತಹ ಮಾತು ಚಳಿಯಲ್ಲೂ ಬರುತ್ತಂತೆ, ಆ ಚಳಿಗೂ ಇರುತ್ತಂತೆ. ಅಂದರೆ ಹಿಮ ಎಂಬತಕ್ಕಂಥದ್ದು, ಮಂಜು ಎಂಬತಕ್ಕಂಥದ್ದು ಬೆಳಗಿನ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ತಂಪಿನ ವಾತಾವರಣ ಇರುತ್ತಲ್ಲ, ಇದು ಸಂಪೂರ್ಣವಾಗಿ ಶಿವರಾತ್ರಿಗೆ ಬದಲಾವಣೆ ತರುತ್ತೆ. ಇದು ಪ್ರಕೃತಿಯಲ್ಲಾಗುವಂಥ ವಿಸ್ಮಯ. ನೋಡಿ, ಪ್ರಕೃತಿ ಏನೆಲ್ಲ ವಿಶೇಷತೆಗಳನ್ನು ತಿಳಿಸುತ್ತೆ. ಆಯಾ ಮಾಸಕ್ಕೆ ಸಂಬಂಧಪಟ್ಟಂಗೆ ಪ್ರಕೃತಿಯ ಮಡಿಲಲ್ಲಿ ನಾವು ವಾಸ ಮಾಡ್ತಕ್ಕಂಥವ್ರು ಪ್ರಕೃತಿ ಹೇಗೆ ನಡೆಯುತ್ತೋ, ಹೇಗೆಲ್ಲ ಈ ಪರಿಸರ ನಮಗೆ ದಾರಿ ತೋರಿಸುತ್ತೋ ಅದರಂತೆ ನಡಿಬೇಕಾಗತ್ತೆ. ಶಿವರಾತ್ರಿಗೂ ಪ್ರಕೃತಿಗೂ ಸಂಬಂಧ ಇಲ್ಲಿ. ಆದರೆ ಶಿವರಾತ್ರಿ ಮುಹೂರ್ತಕ್ಕೆ ಬಿಸಿಲಿನ ತಾಪಮಾನ ಸಾಕಷ್ಟು ಆಗ್ತಾ ಹೋಗುತ್ತೆ. ಯಾಕೆಂದರೆ ಮೊನ್ನೆಯಷ್ಟೇ ರಥಸಪ್ತಮಿ ಆಯಿತು. ರಥಸಪ್ತಮಿ ಆದ ನಂತರ ಸೂರ್ಯ ರಥವನ್ನು ಏರಿದ ಮೇಲೆ ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಈಗಾಗಲೇ ಆ ಬಿಸಿಲಿನ ತಾಪಮಾನದ ಧಗೆ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಪ್ರತಿನಿತ್ಯ ಮಧ್ಯಾಹ್ನ ಮನೆಗಳಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಬಿಸಿಲಿನ ವಾತಾವರಣ ಆಗಿದೆ, ಧಗೆ ಅಂತಕ್ಕಂಥದ್ದು ಆಗಿದೆ. ಗೊತ್ತಿಲ್ಲದಂಥ ರೀತಿಯೇ ನಮ್ಮ ಕೆಲಸಗಳಲ್ಲಿ ನಮ್ಮ ಮನಸ್ಸಿಗೆ, ದೇಹಕ್ಕೆ ಆಯಾಸ ಆಗ್ತಾ ಇರುತ್ತೆ. ಕಾರಣ ದೇಹದಲ್ಲಿರ್ತಕ್ಕಂತಹ ನೀರಿನಂಶ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಸನ್ನಿವೇಶಗಳಲ್ಲಿ ಹೆಚ್ಚು ನೀರು ಕುಡಿಯಬೇಕು. ಆದರೆ ಕುಡಿಯುವ ನೀರು ಸಾಧ್ಯವಾದಷ್ಟು ಆರೋಗ್ಯಕರವಾಗಿರಬೇಕು. ಆದಷ್ಟು ಬಿಸಿ ನೀರು ಕುಡಿತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಕಾಲಗಳು ಆಯಾ ಸನ್ನಿವೇಶಗಳಲ್ಲಿ ಬದಲಾವಣೆ ಎಂಬತಕ್ಕಂಥದ್ದು ಬರ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ ಕಿರಿಯರವರೆಗೂ ಸಾಧ್ಯವಾದಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು, ಶುಭ್ರವಾಗಿರ್ತಕ್ಕಂತಹ ಒಳ್ಳೆಯ ನೀರನ್ನು, ಕಾದು ಆರಿರ್ತಕ್ಕಂಥ ನೀರನ್ನೇ ಕುಡಿತಕ್ಕಂಥದ್ದು ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ತಿಳಿಸಬೇಕಾದಂತಹ ಇನ್ನಷ್ಟು ಅರ್ಥಪೂರ್ಣವಾದಂಥ ವಿಚಾರಗಳಿದೆ. ಕೂತ್ಕೊಳ್ಳಿ, ಮುಂದೆ ಮಾತಾಡ್ತಾ ಹೋಗೋಣ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿಂ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿರಾಮ. ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ದರ್ಶನ ಈಗಾಗಲೇ ಮಾಡಿರ್ತಕ್ಕಂಥವರು ಸಾಕಷ್ಟು ಜನ. ಹಾಗೆ ಸರದಿ ಸಾಲಲ್ಲಿ ಇನ್ನಷ್ಟು ದರ್ಶನ ಮಾಡಬೇಕು ಅಂತ ನಿಂತಿರ್ತಕ್ಕಂಥವರು ಮತ್ತಷ್ಟು ಜನ. ಹಾಗೆ ಈಗಾಗಲೇ ಪ್ರತಿಯೊಂದು ಊರುಗಳಲ್ಲೂ ಸಹಿತ ಅಯೋಧ್ಯ, ಮಥುರಾ, ಕಾಶಿ ಈ ಭಾಗದಲ್ಲಿ ಪ್ರಯಾಣಕ್ಕೆ ಹೊರಡುವಂಥವರು ಸಾಕಷ್ಟು ಜನ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿದ್ದೀರಿ. ಅಯೋಧ್ಯೆಗೆ ಹೋಗಬೇಕು, ರಾಮದೇವರ ದರ್ಶನ ಮಾಡಬೇಕು. ಅದರಲ್ಲೂ ಈ ಮಾಘ ಮಾಸದಲ್ಲಿ ಮಾಡಬೇಕು. ಮಾಘ ಮಾಸದ ಒಂದು ವೈಶಿಷ್ಟ್ಯತೆಯೇ ಆಗಿರುತ್ತೆ. ಒಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಅಂದ್ರೇ ಅಲ್ಲಿ ದೇವರ ದರ್ಶನ ಆದಷ್ಟೇ ಪುಣ್ಯ.
ಇನ್ನು ಸರಿಯೂ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ದರ್ಶನ ಮಾಡೋದು ಮಾಘ ಮಾಸದಲ್ಲಿ ನಿಮಗೆ ಸಿಕ್ಕಂಥ ಪುಣ್ಯ ಅಂದರೆ ಅದನ್ನು ಯಾರು ಬಿಟ್ಕೊಳ್ತಾರೆ? ಪ್ರತಿಯೊಬ್ಬರೂ ಅದಕ್ಕೆ ಮುಂದಾಗಲೇಬೇಕು. ಎಲ್ಲರೂ ಅಯೋಧ್ಯ ಕಡೆ ಪಯಣವನ್ನು ಬೆಳೆಸಿ ಪ್ರಭು ಶ್ರೀ ರಾಮಚಂದ್ರನ ದರ್ಶನ ಮಾಡ್ತಿರ್ತಕ್ಕಂಥ ಒಂದು ಸುಯೋಗ ಇದೆಯಲ್ಲ, ಅದು ನಿಮ್ಮೆಲ್ಲರಿಗೂ ಒಳ್ಳೆಯ ಶ್ರೇಯಸ್ಸನ್ನು ತರಲಿ, ಯಶಸ್ಸಾಗಲಿ, ಒಳ್ಳೆಯದಾಗಲಿ. ಶ್ರೀ ಶೋಭಕೃತಾಮ ಸಂವತ್ಸರೇ ಉತ್ತರಾಯಣಿ ಶಿಶುತು ಮಾಘ ಮಾಸ ಕೃಷ್ಣ ಪಕ್ಷ. ಮಾಘ ಮಾಸದ ಶುಕ್ಲ ಪಕ್ಷನೂ ಮುಗಿಯಿತು, ಕೃಷ್ಣ ಪಕ್ಷಕ್ಕೆ ಬಂದಾಯಿತು. ಕೃಷ್ಣ ಪಕ್ಷದ ಪ್ರಾರಂಭ ನಡೀತಾ ಇದೆ, ಅಂದರೆ ಕೃಷ್ಣ ಪಕ್ಷ ಹೋಗ್ತಾ ಇದೆ. ಈಗ ಕೃಷ್ಣ ಪಕ್ಷ, ಮಾಘ ಮತ್ತು ಶುಕ್ಲ ಪಕ್ಷ. ಶುಕ್ಲ ಪಕ್ಷದ 15 ದಿನ ಮುಗಿತು. ಮಾಘ ಮಾಸದ ಹುಣ್ಣಿಮೆಯೂ ಬಹಳ ಅದ್ಧೂರಿತವಾಗಿ ಆಚರಣೆ ಮಾಡಿದ್ದಾಯಿತು. ಮಾಘ ಭಾನುವಾರಗಳು ಬಂದಾಯಿತು. ಇನ್ನು ಇವತ್ತು ಸೋಮವಾರ, ಕೃಷ್ಣ ಪಕ್ಷ 26/2/2024 ಸೋಮವಾರ, ದ್ವಿತೀಯ ಉತ್ತರ ನಕ್ಷತ್ರ. ನಕ್ಷತ್ರ ಚೆನ್ನಾಗಿದೆ, ಚಂದ್ರ ಚೆನ್ನಾಗಿದ್ದಾನೆ, ಗುರು ಇರ್ತಕ್ಕಂಥ ಆಸ್ಥಾನ ಪರವಾಗಿಲ್ಲ. ಆದರೆ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದು ವಾರದ ಮೊದಲನೇ ದಿವಸ ಆದರೂ ಇವತ್ತು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀರಿ, ಸಮಸ್ಯೆ ನೋಡ್ತಾ ಇದ್ದೀರಿ, ಚಂಚಲತೆ ಇದೆ. ಒಂದಷ್ಟು ಜನ ತುಂಬ ಆತ್ಮೀಯರು, ಸ್ನೇಹಿತರು ಅಂತಲೇ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಎಲ್ಲೋ ಒಂದು ಕಡೆ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಒಂದಷ್ಟು ಜನ ತಾಯಂದರು, ಹೆಣ್ಣು ಮಕ್ಕಳಿಗೆ ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ. ರಾತ್ರಿ ಚೆನ್ನಾಗಿದ್ದೀರಿ, ಬೆಳಗ್ಗೆ ಚೆನ್ನಾಗಿದ್ದೀರಿ, ಎದ್ದು ಓಡಾಡ್ತಾ ಇದ್ದೀರಿ, ಸಣ್ಣ ಪೆಟ್ಟು ಮಾಡ್ಕೊಂಡಿದ್ದೀರಿ. ಅಂದರೆ ಒಂದೊಂದು ರಾಶಿಗಳ ಮೇಲೆ ಒಂದೊಂದು ಭವಿಷ್ಯದಲ್ಲಿ ಒಂದೊಂದು ವ್ಯತ್ಯಾಸಗಳಾಗ್ತಾ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಕಾಣಿಸ್ತಾ ಇದೆ. ಆದರೆ ಬಹಳ ಎಚ್ಚರಿಕೆಯೂ ಬೇಕಾಗಿದೆ. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿದ್ರೆ ಯಾವತ್ತೂ ಲೋಪ ಇಲ್ಲ. ಆದರೂ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಇಂಥವೆಲ್ಲ ಅಚಾತುರ್ಯಗಳಾಗುವಂಥದ್ದು ಸಹಜವೇ ಸರಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಬೆಳೆಸಬೇಕು, ವ್ಯಾಪಾರ ವ್ಯವಹಾರ ಮಾಡಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಏನಾದರೂ ಒಂದು ಸಾಧನೆ ಮಾಡಿಕೊಳ್ಬೇಕು. ಆ ಸಾಧನೆಯ ಹಾದಿ ಬಹಳ ಅತ್ಯುತ್ತಮವಾಗಿರಬೇಕು. 4 ಸಂಪಾದನೆ ಮಾಡಬೇಕು. ಆ ಸಂಪಾದನೆ ಎಂಬತಕ್ಕಂಥದ್ದು ಒಂದು ಅತೀತವಾದಂಥ ರೀತಿಯಲ್ಲೇ ಇರಬೇಕು. ಯಾವುದೂ ಯಾರಿಗೂ ನಾವು ತಲೆಬಗ್ಸಿ ನಿಲ್ಲಬಾರ್ದು. ನಮ್ಮದೇ ಆದಂಥ ಹಂತದಲ್ಲಿ ನಾವೊಂದು ಯಾವಾಗಲೂ ಕುದುರೆ ಮೇಲೆ ಓಡಾಡಬೇಕು ಎಂಬತಕ್ಕಂಥ ಆ ಚಿಂತನೆ ಇವತ್ತು ಮೇಷರಾಶಿಯವರಿಗಿದೆ. ಮೇಷರಾಶಿಯಲ್ಲಿರ್ತಕ್ಕಂತಹ ಗ್ರಹಸ್ಥಿತಿಗಳು ಗ್ರಹ ನಕ್ಷತ್ರಚಾರ ಪ್ರಕಾರ ಪ್ರಾರಂಭಿಕ ಹಂತದಲ್ಲಿ ನಿಮ್ಮನ್ನು ಭಾಳಷ್ಟು ಉತ್ತೇಜಿಸುತ್ತೆ, ಭಾಳಷ್ಟು ನಿಮ್ಮನ್ನು ಸ್ಪೀಡ್ ಮಾಡುತ್ತೆ. ನೀವು ಹಾಕೋ ಕೆಲಸ, ಮಾಡುವ ವೃತ್ತಿ ಧರ್ಮ ಮತ್ತು ಯಾವುದೊಂದು ಮಾತಾದರೂ ಸಹಿತ ಭಾಳ ಅರ್ಥಗರ್ಭಿತವಾಗಿ ತೂಕವಾಗಿ ಮಾಡ್ತಿರ್ತೀರಿ. ಆದರೆ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 2 ಗಂಟೆ 16 ನಿಮಿಷದವರೆಗೂ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಎದುರಾಗಿಬಿಡುತ್ತೆ. ಆ ಸಮಸ್ಯೆಗಳನ್ನು ನೋಡಿದ ತಕ್ಷಣ ನೀವೇನು ಸ್ಪೀಡ್ ಇರ್ತೀರೋ ಆ ಸ್ಪೀಡ್ಗೊಂದು ಕಂಟ್ರೋಲ್ ಬಿದ್ದುಬಿಡುತ್ತೆ. ಅಲ್ಲಿಂದ ಆಚೆಗೆ ನಿಮ್ಮ ಸ್ಪೀಡು, ನಿಮ್ಮ ವೇಗ ಎಂಬತಕ್ಕಂಥದ್ದು ಇರೋದಿಲ್ಲ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಅಧಿಕವಾದಂಥ ಚಂಚಲತೆ. ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆಗಳನ್ನು ಕಾಣ್ತೀರಿ ನೀವು. ಅದರಲ್ಲೂ ಮಧ್ಯಾಹ್ನ ಆಗಿರ್ತಕ್ಕಂಥ ಒಳ್ಳೆ ಸಮೃದ್ಧಿಕರವಾಗಿರ್ತಕ್ಕಂಥ ಊಟವನ್ನು ಬಿಡ್ತೀರಿ. ಊಟಕ್ಕಾಗಿ ಅಲಿಬೇಕಾದ ಪರಿಸ್ಥಿತಿ ಆಗಿಬಿಡುತ್ತೆ. ಅಥವಾ ಚೆನ್ನಾಗಿರ್ತಕ್ಕಂಥ ಊಟ ಬೇಡ ಅನ್ನೋದು, ಏನೋ ಮನಸ್ಸಿಗೆ ಇಷ್ಟವಿಲ್ಲದಿರತಕ್ಕಂಥ ಊಟವನ್ನು ಮಾಡೋದು. ಯಾವುದು ಬೇಕು ಅಂತ ಮನೇಲಿರ್ತಕ್ಕಂಥವರು ಅಥವಾ ಹಿರಿಯರು ಜೊತೆಯಲ್ಲಿರ್ತಕ್ಕಂಥವರು ಒಳ್ಳೆಯದ್ರ ಬಗ್ಗೆ ಮಾತಾಡಿದ್ರು ಸಹಿತ ನಿಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅದರ ಆಲೋಚನೆ ಮಾಡಲಿಕ್ಕೂ ಸರಿಯಾದ ಒಂದು ಸಮಯ ಸಿಗೋದಿರ ಒಂದಷ್ಟು ವ್ಯತ್ಯಾಸ ಕಾಣ್ತೀರಿ ಮೇಷರಾಶಿಯವರು. ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ತಾವು ಉಚ್ಚರಿಸೋದ್ರಿಂದ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದ್ರ ಕಡೆ ತುಂಬ ಗಮನ ಕೊಡಬೇಕು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಇವತ್ತು ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಮನಸ್ಸು ಒಪ್ಪೋದಿಲ್ಲ. ಬೇಡವಾದ ವಿಚಾರಗಳನ್ನು ತಲೆಗೆ ಹಾಕ್ಕೊಳ್ತೀರಿ. ಮುಖದಲ್ಲಿರಬೇಕಾದಂಥ ಕಾಂತಿ, ನಗುಮುಖವನ್ನು ಕಡಿಮೆ ಮಾಡ್ಕೊಳ್ತೀರಿ. ಮತ್ತು ಮನಸ್ಸಲ್ಲಿ ಇಲ್ಲದ ಆಲೋಚನೆಗಳನ್ನು ಮಾಡಿ ಮನಸ್ಸಿಗೆ ಒಂಥರ ನೋವುಂಟಾಗುವಂಥ ರೀತಿ ನೀವು ನೋವುಂಟು ಮಾಡ್ಕೊಳ್ತೀರಿ. ನಿಮ್ಮ ಪರಿಸರವನ್ನು ನೋವುಂಟು ಮಾಡ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ವೃಷಭ ರಾಶಿಯವರಿಗೆ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಈ ಮೊದಲನೇ ದಿವಸ, ಅಂದರೆ ವಾರದ ಮೊದಲನೇ ದಿವಸ ಈ ಸೋಮವಾರ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಆದರೆ ಈ ಸಮಯದಲ್ಲಿ ಒಂದಷ್ಟು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದ್ರೆ ಒಂದಷ್ಟು ತಂತ್ರಸಾರಗಳಿದೆಯಲ್ಲ, ಆ ತಂತ್ರಸಾರ ಪ್ರಯೋಗ ಎಂಬತಕ್ಕಂಥದ್ದನ್ನು ಮಾಡಿಕೊಂಡ್ರೆ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಏನು ಆ ಬದಲಾವಣೆ ಹೇಗೆ ಮಾಡ್ಕೋಬೇಕು? ನಿಮ್ಮ ಅಂಗೈಯಲ್ಲಿ 1 ಚಿಟಿಕೆಯಷ್ಟು ಹೆಸರು ಕಾಳು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಅದರ ಮೇಲೆ 1 ಹನಿ ನೀರು ಹಾಕ್ಕೊಳ್ಳಿ. ಸಾಧ್ಯವಾದರೆ ಅಪ್ಪಟವಾಗಿರ್ತಕ್ಕಂಥ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ, ನೀರು ಮತ್ತು ಹೆಸರು ಕಾಳು ಅಥವಾ ಹೆಸರುಬೇಳೆ ಇದನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ, ಅಂದರೆ ಈಶಾನ್ಯ ಭಾಗವಾಗಿ ನಿಂತು ಹಸಿರು ಗಿಡಗಳ ಮೇಲೆ ಹಾಕಿ ಅಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ದೆ ಆದರೆ ಪ್ರಾರಂಭಿಕ ಹಂತದಲ್ಲೇ ಬಂದು ಒದಗುವಂಥ ಯಾವುದೇ ಸಮಸ್ಯೆಗಳಾದರೂ ಸಮಸ್ಯೆಗೊಂದು ಪರಿಹಾರವನ್ನು ಅಲ್ಲಿಂದಲ್ಲೇ ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಸು ತುಂಬ ಚಂಚಲತೆ ಇದೆ. ಯಾರನ್ನು ನಂಬಿರ್ತಕ್ಕಂಥ ವ್ಯಕ್ತಿಗಳ ಮಾರ್ಗದರ್ಶನ ಎಷ್ಟೇ ಕೊಟ್ಟರೂ ಆ ವ್ಯಕ್ತಿಗಳ ಮಾತನ್ನೂ ಸಹಿತ ಆಲಿಸುವಂತಹ ಮನಸ್ಥಿತಿ ಇವತ್ತು ನಿಮ್ಮದಾಗುವುದಿಲ್ಲ. ಏನೋ ಒಂದು ಸಮಸ್ಯೆ ಎಂಬತಕ್ಕಂಥದ್ದು ಬಾಧಿಸ್ತಾ ಇರುತ್ತೆ, ಮನಸ್ಸಿಗೆ ನೋವು ಉಂಟಾಗ್ತಾ ಇರುತ್ತೆ. ಒಳಗಿರುವಂತಹ ನೋವನ್ನು ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳೋಕ್ಕಾಗಲ್ಲ. ಹಾಗಂತ ಸ್ವತಂತ್ರವಾಗಿ ಏನೋ ಒಂದು ಬದುಕ್ಬೋದ ಅಲ್ಲೂ ಸಾಧ್ಯವಿಲ್ಲ. ಮನುಷ್ಯನಿಗೆ ಗ್ರಹಗತಿಗಳಲ್ಲಾಗುವಂತಹ ವ್ಯತ್ಯಾಸದಿಂದ ಮನಸ್ಸು ಭಾಳಷ್ಟು ನೊಂದುಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ವ್ಯಕ್ತಿ ತಾನು ಹಾಕುವ ಹೆಜ್ಜೆನಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿರುತ್ತೆ. ಎಲ್ಲೋ ಒಂದು ಕಡೆ ಬೇರೆ ಬೇರೆ ಥರ ಸಮಸ್ಯೆಗಳು ಎದುರಾಗಿ ತೊಂದರೆ ಎಂಬತಕ್ಕಂಥದ್ದು ನಮಗೆ ಅರಿವಿಲ್ಲದಂಥ ರೀತಿ ನಮ್ಮ ಮನೆ ಬಾಗಿಲಿಗೆ ತಂದುಕೊಂಡಂಗಾಗತ್ತೆ. ಇದು ಮಿಥುನ ರಾಶಿಯವರಿಗೆ ಇವತ್ತು ಕಟ್ಟಿಟ್ಟ ಬುತ್ತಿ. ಮಿಥುನ ರಾಶಿಯವರು ಇಂತಹ ಪರಿಸ್ಥಿತಿ ಇದ್ದಾಗ ಶಿವಾರಾಧನೆ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಇವತ್ತು ಯಾವುದರೊಂದು ಗ್ರಾಮ ದೇವತೆಗೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತಕ್ಕಂಥದ್ದು, ಅಥವಾ ಗ್ರಾಮ ದೇವತೆಯ ಅರ್ಚನಾ ಕುಂಕುಮ ಪ್ರಸಾದ ಮನೆಯಲ್ಲಿದ್ದರೆ ಆ ಕುಂಕುಮ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ತುಂಬ ಬದಲಾವಣೆಯನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿಗಳು ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿರ್ತಕ್ಕಂಥದ್ದಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮಹಾರಾಷ್ಟ್ರಲಿದ್ದ ಕರೆ ಮಾಡತ್ತಿದ್ದೀವಿ ಸರ್. ಮಹಾರಾಷ್ಟ್ರ. ಅಮ್ಮ, ತಮ್ಮ ಹೆಸರು ತಿಳ್ಕೋಬೋದಾ? ನನ್ನ ಹೆಸರು ನೀಲಮ್ಮ ಅಂತ ಹೇಳಿ ಸರ್. ನೀಲಮ್ಮ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಾಂ ಸರ್. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಾ ಭಾಳ ದಿವಸದಿಂದ ಆತ್ರಿ ಫೋನ್ ಮಾಡಕ್ ಒಂದ್ 5-6 ವರ್ಷ ಆಯ್ತು. ಇವತ್ತು ಸಿಕ್ಕೈತ್ರಿ ಸರ್ ನನಗ ನಿಮ್ಮ ಕಾಲ್. ನಮ್ಮ ಕಾರ್ಯಕ್ರಮ ನಿಮ್ಮ ಮಹಾರಾಷ್ಟ್ರದಲ್ಲೆಲ್ಲ ನೋಡ್ತಾ ಇದ್ದೀರಾ? ನಾನ್ ನೋಡ್ತೀನ್ರಿ. ನಾನು ಈಗಾಗಲೇ 10 ವರ್ಷ ಆಯ್ತ್ರಿ ನೋಡಾಕತ್ತ. ಓಹೋ, ಒಳ್ಳೇದಾಗ್ಲಿ. ಅಂದ್ರೆ ಮೂಲತಃ ತಾವು ಎಲ್ಲಿಂದ ಮಹಾರಾಷ್ಟ್ರ ಹೊರಟಿದ್ದೀರಿ? ನಿಮ್ಮ ಊರು ಯಾವುದು? ಸ್ವಂತ ಊರು ಯಾವುದು? ನನ್ನ ಊರು ಕರ್ನಾಟಕ ರೀ ಸರ್. ಹಾ. ನಾನು ಗದಗ ಡಿಸ್ಟ್ರಿಕ್ಟ್ನವ್ರು, ಉತ್ತರ ಕರ್ನಾಟಕದವ್ರ. ಸರಿಮ್ಮ. ನನ್ಗೆ ಇಲ್ಲಿ ಮಹಾರಾಷ್ಟ್ರ ಕೊಟ್ಟಾರಿ ಸರ್, ಸಾಂಗ್ಲಿ ಅಂತೇಳಿ. ನಾವು ಜಾಗ ತಗೋಬೇಕಂತಂದೇಳಿ ಬಹಳ ಪ್ರಯತ್ನ ಮಾಡತ್ತೀವ್ರಿ. ಒಟ್ಟ ಜಾಗ ಕೊಡ್ತೇವೆ ಅಂತಾರ, ಜಾಗನ ಆಗವಲ್ರಿ ಸರ್. ಈ ಸತಿ ಆಗೋಗುತ್ತೆ. ಈಗ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಸ್ವರದಲ್ಲಿ ತುಂಬ ಒಳ್ಳೆ ಶಕ್ತಿ ಇದೆ. ಇದು ಮಾಘ ಮಾಸ. ಈಗ ನೀವು ಲಕ್ಷ್ಮೀ ಬೋರ ಸ್ವಾಮಿನ ಒಂದ್ಸತಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವತ್ತೇ ಪ್ರಾರ್ಥನೆ ಮಾಡಿ. ನಾವು ಅದಕ್ಕೂ ಟ್ರೈನು ಮಾಡಿದ್ದೀರಿ. ಮತ್ತೆ ಅವ್ರು ನಮ್ದು QR ನಂಬರ್ ಇಲ್ರಿ ಸರ್, ಬೇರೆ ಕಡೆ ಕಳಿಸ್ಬೇಕಂತ ಹೇಳಿ ಮಾಡಿದ್ವಿ. ಅವರು ಕಳಿಸ್ತೇನಂತಂದಾರೆ ಸರ್. ಆದ್ರೆ ಇನ್ನು ನಾವು ದುಡ್ಡು ಕಳಿಸಿಲ್ಲಲ್ಲ, ಆಮೇಲೆ ಕಳಿಸ್ತಾರ ಅಂತಂದೇಳಿ. ಆಯಿತು, ಒಳ್ಳೇದಾಗಲಿ. ನೀವು ಲಕ್ಷ್ಮೀ ಬೋರ ಸ್ವಾಮಿನ ಇವತ್ತೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ಅಪೇಕ್ಷೆ ಮೇರೆಗೆ ನಮಗೊಂದಿಷ್ಟು ಭೂಮಿ ಬೇಕಾಗಿದೆ ಅಂತ. ಆದಷ್ಟು ಬೇಗ ಈ ಒಂದು ಮಾಘ ಮಾಸದ ಹಿಂದೂ ಮುಂದೆ ನಿಮ್ಮ ಒಂದು ಒಳ್ಳೆ ಸ್ಥಳವನ್ನು ನೋಡ್ತೀರಿ, ಸ್ಥಳ ನಿಮ್ಮದ ಕಾಯ್ದಿರಿಸ್ಕೊಳ್ತೀರಿ. ಆ ಜಾಗದಲ್ಲಿ ಒಂದು ಮನೆಯನ್ನು ಕಟ್ಕೊಳ್ಳಿಕ್ಕಾಗತ್ತೆ. ಒಳ್ಳೆಯದಾಗತ್ತೆ. ನಿಮ್ಮ ಸ್ವರದಲ್ಲಿ ಆ ಶಕ್ತಿ ಇದೆ. ಈಗ ನಿಮ್ಮ ಪ್ರಯತ್ನ ಖಂಡಿತ ಸಾಫಲ್ಯ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಂಡಿದ್ದೇವೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸ ಆಗ್ತಿರುತ್ತೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇರುತ್ತೆ. ಮನಸ್ಸೊಳಗಿರ್ತಕ್ಕಂಥ ನೋವಿನ ಸಂಗತಿಗಳನ್ನು, ನೋವಿನ ಕ್ಷಣಗಳನ್ನು ಮತ್ತೊಬ್ಬರ ಬಳಿ ಹಂಚ್ಕೊಳ್ಳೋಕ್ಕಾಗಲ್ಲ. ತುಂಬ ಎದೆ ಭಾರ ಅನಿಸುತ್ತಾ ಇರುತ್ತೆ. ಆದರೆ ಇವತ್ತು ಮಧ್ಯಾಹ್ನ 12:42 ಇಂಥದ್ದೇ ಸಮಸ್ಯೆಗಳು ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧನೆ ಮಾಡಿ ಒಂದು ಹಠದಿಂದನಾದರೂ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಛಲ ಇದೆ. ಯಾವುದೇ ಒಬ್ಬ ವ್ಯಕ್ತಿಗೆ ಛಲದಿಂದ ತಾನು ನಡೆದರೆ ಖಂಡಿತ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಎಂಬತಕ್ಕಂಥದ್ದು ಇತಿಹಾಸ ಹೇಳುತ್ತೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಎಂತಹ ಮಂದಗತಿಯಲ್ಲಾದರೂ ಇವತ್ತು ಒಂದಷ್ಟು ಲಾಭಗಳನ್ನು ಕಾಣಬಹುದು. ಅದು ಮಾಧ್ಯಾಹ್ನಿಕ ನಂತರ ಮಧ್ಯಾಹ್ನ 12ರಿಂದ 12:45 12ರಿಂದ 12:45 ಒಳಗಾಗಿ ಯಾರಾದರೂ ಹಸಿವಲ್ಲಿರ್ತಕ್ಕಂಥವ್ರಿಗೂ, ಕಷ್ಟದಲ್ಲಿರ್ತಕ್ಕಂಥವ್ರು, ಅಥವಾ ಯಾರೂ ಸಿಗಲಿಲ್ಲ ಅಂದರೆ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗಾದರೂ ಆಹಾರವನ್ನು ಉಣಬಡಿಸಿದ್ರೆ
ಇವತ್ತು ಬರತಕ್ಕಂತಹ ದೋಷಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ನಿಮ್ಮ ಆಲೋಚನೆ, ನೀವು ಚಿಂತನೆ ಮಾಡ್ತಕ್ಕಂಥ ರೀತಿ, ನೀವೇನು ಆಲೋಚಿಸಿದ್ರೂ ಅದರಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನೇ ಕಾಣ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ, ಅದು ಮಧ್ಯಾಹ್ನದ ನಂತರ. ಇನ್ನು ಶುಭ ಸಂಧ್ಯಾಕಾಲ ತಪ್ಪದಿರ ಇವತ್ತಿನ ದಿವಸ ಎಲ್ಲಾದರೂ ಒಂದು ಶಿವಮಂದಿರಕ್ಕೆ ಬಂದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಯೋಗ ಫಲ ಇವತ್ತು ನಿಮ್ಮ ಭವಿಷ್ಯತ್ತಲ್ಲಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಇವತ್ತು ಏನು ಅಂದುಕೊಂಡ್ರೂ ಸಹಿತ ಹೆಚ್ಚಿನಾದ ರೀತಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಜೊತೆಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು. ಸಾಧ್ಯವಾದಷ್ಟು ಇವತ್ತು ಹಣೆಗೆ ಒಂದಿಷ್ಟು ಕೆಂಪು ಗಂಧ, ಕೆಂಪು ಹೂ ಅಂದರೆ ಕೆಂಪು ಗಂಧ ಆಗಲಿ, ಕುಂಕುಮ ಆಗಲಿ, ಆ ಕುಂಕುಮ ಮತ್ತು ಕೆಂಪು ಗಂಧನೇ ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಇವತ್ತಿನ ದಿವಸ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಆ ಮಕ್ಕಳಿಗೆ ಒಂದಿಷ್ಟು ಆಹಾರವನ್ನು ಏನಾದ್ರು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ಹಿರಿಯರ ಬಳಿ ಹೋದಾಗ ನಮ್ರತೆಯಿಂದ ಇದ್ದು ಅವರ ಮಾತನ್ನು ಆಲಿಸ್ತಕ್ಕಂಥದ್ದು. ನಿಮಗೆ ಆ ಕೆಲಸಗಳನ್ನು ಮಾಡಲಿಕ್ಕೆ ಇಷ್ಟ ಇದೆಯೋ ಇಲ್ವೋ, ಆದರೆ ಅವ್ರು ಹೇಳುವಾಗಂತೂ ನೀವು ಕೈಕಟ್ಟಿ ನಿಂತರೆ ಖಂಡಿತ ಆ ಕ್ಷಣಕ್ಕೆ ಆ ಭಗವಂತನ ಕೃಪೆಯಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಇವತ್ತು ಸಂಜೆ 4ರಿಂದ 6 ತನಕ, 4ರಿಂದ 6 ಈ ಮಧ್ಯದಲ್ಲಿ ಪ್ರಯಾಣ ಕಾಲವನ್ನು ಸಾಧ್ಯವಾದಷ್ಟು ಜಾಗೃತರಾಗಿರಬೇಕು. ಪ್ರಯಾಣದಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂತಹ ಲಕ್ಷಣಗಳು ಸಾಕಷ್ಟು ಇರೋದರಿಂದ ಆರೋಗ್ಯದ ಕಡೆಯೂ ಹೆಚ್ಚು ಗಮನ ಇರಲಿ. ನಿಮ್ಮ ಕುಲದೇವರ ಅನುಗ್ರಹ ಸದಾ ನಿಮಗಿರಲಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದರೂ ಸ್ವಲ್ಪ ಜೋಪಾನ. ಇವತ್ತಿನ ದಿವಸ ನೀವು ಮಾಡುವಂಥ ವ್ಯವಹಾರಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ಎಲ್ಲವೂ ಚೆನ್ನಾಗಿ ಕಾಣುತ್ತೆ. ಅದಾದ ನಂತರ ಅದರಿಂದ ಲಾಸ್ ಆಗುವಂಥ ಸಾಂದ್ರತೆ ಇರುತ್ತೆ. ಅಂದರೆ ವ್ಯವಹಾರ ಅಂದರೆ ಹಣಕಾಸು ಇರ್ಬೋದು, ಕೆಲವಷ್ಟು ವಸ್ತುಗಳಾಗಿರ್ಬೋದು, ಯಾವುದೇ ಒಂದು ಪದಾರ್ಥಗಳನ್ನು ಮತ್ತೊಬ್ಬರಿಗೆ ಕೊಟ್ಟರೆ ಅದು ಪುನಃ ಕೈ ಸೇರೋದು ಬಹಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ಇವತ್ತು ನೀವು ಏನೇ ವ್ಯವಹಾರ ಮಾಡಿದ್ರೂ ಆ ವ್ಯವಹಾರದ ಹಿಂದೆ ಯಾರಾದರೂ ಮತ್ತೊಬ್ಬರ ಸಹಾಯ ಬೇಕಾಗುತ್ತೆ, ಅನುಭವಸ್ಥರ ಮಾತನ್ನು ಆಲಿಸಬೇಕಾಗತ್ತೆ ಮತ್ತು ಸಾಧ್ಯವಾದಷ್ಟು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ನಿಮ್ಮ ಆಲೋಚನೆಗಳನ್ನು ಮಾಡಬೇಕಾಗತ್ತೆ. ಇದನ್ನು ಕ್ರಮಬದ್ಧ ಮಾಡಿ ಖಂಡಿತ ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ನೋಡಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಮಾತಾಡಿ ತಾಯಿ. ಹಲೋ 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 ಕೇಳಿಸ್ತಾ ಇದೆಯಾ? ನಮಸ್ಕಾರ ಗುರುಜಿ. ಸರ್ ನಮಸ್ತೆ. ಮಾಲ್ಬೇಕ್ ಅಂತಂದೇಳಿ. ಹಾ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೆ. ಬೆಂಗಳೂರಿಂದ ಕರೆ ನನ್ನ ಮಾಡ್ತಿದ್ದೀರಿ? ಮದುವೆ ವಿಚಾರ ಬಗ್ಗೆ ಕೇಳಬೇಕಾಯ್ತು, ನಮ್ಮಲ್ಲಿ ಅದಕ್ಕೆ ಫೋನ್ ಮಾಡಿದ್ರು. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ ನಮಸ್ಕಾರ. ನನ್ನ ಹೆಸರು ಮಾಲ್ಬೇಕ್ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ದೆ. ನನ್ನ ಮದುವೆ ವಿಚಾರ ಬಗ್ಗೆ ಕೇಳಬೇಕಾಯ್ತು. ತುಂಬಾ ದಿನಗಳಿಂದ ಹುಡುಗಿನ ಹುಡುಕ್ತಾ ಇದ್ದೇವೆ, ಬಟ್ ಅದು ಚೆನ್ನಾಗಿರೋ ಹುಡುಗಿ ಅಥವಾ ನಮ್ಗೆ ಬೇಕಾದಂತ ಹುಡುಗಿ ಸೆಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನಾದ್ರು ಪರಿಹಾರ ಇದೆ, ಸಮಸ್ಯೆ ಏನಾದ್ರು ಕಾರಣ ಫೋನ್ ಮಾಡಿ. ತಾವೇನು ಓದಿದ್ದೀರಿ? ನಾನು M.Com ಮಾಡಿದ್ದೇನೆ ಗುರುಜಿ. M.Com. ಈಗ ಜಾಬ್ ಮಾಡ್ತಾ ಇದ್ದೀರಾ? M.Com ಮಾಡಿ ಜಾಬ್ ಮಾಡ್ತಾ ಇದ್ದೇನೆ, ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದೇನೆ. ಏನೇ ಆದರೂ ಮೇವರೆಗೂ ನಿಮ್ಮ ಸ್ವರತರಂಗ ಪ್ರಕಾರ ಈ ಬರ್ತಕ್ಕಂತಹ ಮೇ ತಿಂಗಳವರೆಗೂ ನಿಮ್ಮ ಸ್ವರದಲ್ಲಿ ಅಂತಹ ಶಕ್ತಿ ಇರ್ತಕ್ಕಂಥದ್ದಲ್ಲ. ಹಾಗಾಗಿ ಎಲ್ಲವೂ ಸಹಿತ ಇನ್ನೇನಾಗುತ್ತೆ ಅಥವಾ ಬಂತು, ಯಾವುದೋ ಒಂದು ಜಾತಕ ಬಂದಿದೆ ಅಥವಾ ಯಾರೊಬ್ಬರು ಇಂಥ ಕಡೆ ಒಂದು ಹೆಣ್ಣಿದೆ ಅಂತ ಹೇಳಿದ್ದಾರೆ, ನೋಡಬೇಕು, ಬರೀ ನೋಡಬೇಕು, ಆಲೋಚಿಸಬೇಕು, ಜಾತಕ ಹುಡುಕಬೇಕು, ಬರೀ ಇಷ್ಟಕ್ಕೆ ಆಗೋಗುತ್ತೆ. ಅದು ಕಾರ್ಯಗತವಾಗ್ತಕ್ಕಂಥದ್ದು ನಿಮ್ಮ ಮನಸ್ಸು ಒಪ್ಪುವಂಥ ರೀತಿ ಸಿಗುವಂಥದ್ದು ಸ್ವಲ್ಪ ಕಷ್ಟನೇ. ಹಾಗಾಗಿ ಬರುವ ಮೇವರೆಗೂ ಇಂಥದ್ದೇ ಸಮಸ್ಯೆಗಳಾಗುತ್ತೆ. ಇದರ ಮಧ್ಯದಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ ವಿವಾಹಕ್ಕೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅಂತಕ್ಕಂಥ ಶಾಂತಿ ಆಗಬೇಕಾಗಿರ್ತಕ್ಕಂಥದ್ದು, ಕೆಲವು ತೊಂದರೆಗಳಿರ್ತಕ್ಕಂಥದ್ದಿದೆ. ಹಾಗಾಗಿ ನಿಮ್ಮ ಪ್ರಯತ್ನ ಎಲ್ಲವೂ ವಿಫಲ ಆಗ್ತಾ ಇರುತ್ತೆ. ಈಗಾಗಲೇ 2 ಬಾರಿ ತುಂಬ ಹತ್ತತ್ರದವರೆಗೂ ಬಂದು ನಿಂತಿರ್ತಕ್ಕಂಥದ್ದು ಇದೆ. ನಿಮ್ಮ ಸ್ವರತರಂಗ ಪ್ರಕಾರ ಲಾಭ ಅಂತಕ್ಕಂಥದ್ದು ತುಂಬ ಕಡಿಮೆ. ವ್ಯವಹಾರಗಳಲ್ಲಾಗಲಿ ಅಥವಾ ನಿಮ್ಮ ಕುಟುಂಬದ ಪರಿಸ್ಥಿತಿ ಆಗಿರಲಿ ಅಥವಾ ನೀವು ಹಾಕುವ ಹೆಜ್ಜೆ ಆಗಲಿ, ನಿಮ್ಮ ಆಲೋಚನೆ ಆಗಲಿ, ಎಲ್ಲವೂ ಸಹಿತ ಒಂಥರ ಅತಂತ್ರದಲ್ಲೇ ಇರುತ್ತೆ. ಪರಿಪೂರ್ತಿಯಾಗಿ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟವಾಗ್ತಾ ಇದೆ. ಅದಕ್ಕಾಗಿ ನೀವು ಸಾಧ್ಯವಾದಷ್ಟು ಆದಷ್ಟು ಬೇಗ ಒಂದು 3 ಬಾರಿ ಹರಿಯೋ ನೀರಲ್ಲಿ ಸ್ನಾನ ಮಾಡಿ.
ಹರಿಯೋ ನೀರಲ್ಲಿ ಸ್ನಾನ ಮಾಡಿ ಅಲ್ಲೇ ಇರ್ತಕ್ಕಂಥ ಗೋವುಗಳೆಲ್ಲಾದರೂ ಕಂಡ್ರೆ ಒಂದಿಷ್ಟು ಗೋವಿಗೆ ಗೋಗ್ರಾಸ ಕೊಡಿ. ಅದಾದ ನಂತರ ಯಾರಾದರೂ ಹಿರಿಯ ಮುತ್ತೈದೆಯರಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಹಣ್ಣು ಹಂಪಲು ಕೊಟ್ಟು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಈ ಪ್ರಕಾರವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ನೀವು ಮಾಡಿಕೊಂಡ್ರೆ ಆದಷ್ಟು ಬೇಗ ಬರ್ತಕ್ಕಂಥ ಮೇ ಒಳಗಡೆ ನಿಮಗೆ ಒಳ್ಳೆಯ ಒಂದು ಯೋಗ ಫಲ ಸಿಗುತ್ತೆ. ಅದರಿಂದ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾಂ, ಚೆನ್ನಾಗಿದ್ದೀವಿ. ನೀವು? ಹಾಂ, ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ದಾವಣಗೆರೆಯಿಂದ. ಸಂತೋಷ ಅಮ್ಮ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಹೆಸರು ಬೇಡ ಅಂತ. ಬೇಡ, ಗುರುಜಿ ನಮ್ಮ ಜೊತೆ ಇದ್ದಾರೆ ತಾಯಿ, ಮಾತಾಡಿ ತಾಯಿ. ಹಲೋ. ಹಾಂ ಗುರುಜಿ, ಸಾಷ್ಟಾಂಗ ನಮಸ್ಕಾರಗಳು ನಿಮಗೆ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ದು ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಹ್ಞೂ. ಇವಾಗ ಒಂದು ವರ ಬಂದಿದೆ ಗುರುಜಿ, ಅದೇ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಹ್ಞೂ. ಈಗ ಬಂದಿರತಕ್ಕಂಥ ವರ ನಿನಗೆ ಇಷ್ಟ ಇದೆಯಾ? ಅಂದ್ರೆ ಗುರುಜಿ, ಜಾತಕ ಏನೋ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹ್ಞೂ. ಏಕನಾಡಿ ಬರುತ್ತೆ ಅಂತೇಳಿ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಗುರುಜಿ. ಹುಡುಗ ಏನು ಕೆಲಸ ಮಾಡ್ತಿದ್ದಾರೆ? ಗುರುಜಿ, ಅವರು ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡ್ತಾರೆ ಗುರುಜಿ. ಅಂದರೆ ನಿನಗೂ ಸಾಫ್ಟ್ವೇರ್ ಇಷ್ಟನಾ? ಹಾ ಗುರುಜಿ, ಇಷ್ಟ ಇದೆ. ಅಂದ್ರೆ ಅದೇ ಈಗ ಇದು ಏಕನಾಡಿ ಬರ್ತಿರಕ್ಕೆ ಏನ್ ಅಲ್ಲಮ್ಮ, ಮಾಡ್ಬೇಕು ಅಂತ ಇಬ್ಬರದು ಡೇಟ್ ಆಫ್ ಬರ್ತು ಟೈಮು ಕರೆಕ್ಟಾಗಿ ಮಾಡಿಸಿದ್ದೀರಾ? ಅದೇ ಗುರುಜಿ, ಅವರು ಸರಿಯಾಗಿ ಇರೋದು ಅಂತ ಹೇಳ್ತಾ ಇಲ್ಲ, ಒಟ್ಟು ಇದೇ ಇರೋದು ನಮ್ಮ ಹತ್ರ ಅಂತ ಹೇಳ್ಕೊಟ್ಟಿದ್ದಾರೆ. ಅಲ್ಲ, ಇದೇ ಇರೋದು ನಮ್ಮ ಹತ್ರ ಅಂದರೆ ಆಗ ಪ್ರಾರಂಭಿಕ ಹಂತದಲ್ಲಿ ಏನು ಬರ್ಸಿರ್ತಾರೋ ಒಂದೇ ಸತಿ ಇದೇ ಇರೋದು ನಮ್ಮ ಹತ್ರ ಅಂದರೆ ಇನ್ನೊಂದು ನೋಡಿ, ಈಗ ಹುಡುಕ್ದೆ ಸರ್, ಇದು ಬೇರೆ ಕಡೆ ಇನ್ನೊಂದು ಬೀರೋಲಿತ್ತು ಅಂತ ಇನ್ನೊಂದು ತೊಗೊಬಂದು ಕೊಡ್ಲಿಕ್ಕಾಗತ್ತಾ? ಅಥವಾ ನಮ್ಮ ಚಿಕ್ಕಮ್ಮವರು ಮಗು ಹುಟ್ಟಿದಾಗ ನಮ್ಮ ಚಿಕ್ಕಮ್ಮರು ಬರೆದಿಟ್ಟಿದ್ದು ಅದೇ ಕರೆಕ್ಟು, ನಮ್ಮ ತಾಯಿ ಬರೆದಿದ್ದು ಕರೆಕ್ಟು ಅಲ್ಲ, ನಮ್ಮ ಚಿಕ್ಕಮ್ಮ ಬರೆದಿದ್ದೇ ಕರೆಕ್ಟು ಅಂತ ಚಿಕ್ಕಮ್ಮ ಬರೆದಂಥ ಇನ್ನೊಂದು ಜಾತಕನ ಸೃಷ್ಟಿ ಮಾಡ್ಲಿಕ್ಕಾಗತ್ತಾ? ಅದು ಸಾಧ್ಯವಿಲ್ಲ. ಅವರು ಸ್ಕೂಲಿಗೆ ಸೇರಿಸಿರೋದು ಅಂತ ಏನೋ ಹೇಳಿದ್ರು ಗುರುಜಿ. ಇದು ಅಮ್ಮ, ಇದು ದ್ವಂದ್ವ ಚಿಂತನೆ. ಸ್ಕೂಲಿಗೆ ಸೇರಿಸಿರೋದು ಅಥವಾ ಆ ಸಮಯದಲ್ಲಿ ಮಗು ಕಿರಿಚೋ ತನಕ ನಮಗೆ ಶಬ್ದ ಕೊಡಲೇ ಇಲ್ಲ, ಆಗ ಯಾರು ಪ್ರೆಗ್ನೆನ್ಸಿ ಇವ್ರನ್ನ ಡೆಲಿವರಿ ಮಾಡಿದ್ರು ಆಗ ಪ್ರಸೂತಿ ಮಾಡತಕ್ಕ ಬಂದಿರತಕ್ಕಂಥವ್ರು ಟೈಮ್ ಡೇಟ್ ಕೊಡೋ ತನಕ ಅಥವಾ ಆ ಸಮಯ ನಿಗದಿಪಡಿಸೋ ತನಕ ನಮಗೆ ಗೊತ್ತಾಗಲಿಲ್ಲ. ಇದೆಲ್ಲ ಮಾತು ಯಾವಾಗ ಬರುತ್ತೆ ಗೊತ್ತಾ? ಎಲ್ಲೋ ಒಂದಿಷ್ಟು ಕನ್ಫ್ಯೂಷನ್ ಶುರುವಾಗುತ್ತಲ್ಲ, ಅಲ್ಲಿ ಶುರುವಾಗುತ್ತೆ ಇದು. ಅಲ್ಲಿವರೆಗೂ ಈ ಚಿಂತನೆಯೇ ಇರೋದಿಲ್ಲ ಅಲ್ವಮ್ಮ? ಅದಕ್ಕೆ ನಾನು ಹೇಳೋದು, ಆತ್ರ ಪಡಬೇಡ. ಇದು ಮದುವೆ ವಿಚಾರ, ಜೀವನ ಅಮೂಲ್ಯವಾಗಿರ್ತಕ್ಕಂಥದ್ದು. ನಿನ್ನ ಜೀವನದುದ್ದಕ್ಕೂ ನಿನ್ನ ನಗುಮುಖ ಬೇಕು. ನಿನ್ನ ನಗುಮುಖ ಇದ್ದರೆ ಅದೇ ಸಂತೋಷ ಆಗುವಂಥದ್ದು. ಇಲ್ಲಿ ಈ ಪ್ರಕಾರ ಕನ್ಫ್ಯೂಷನ್ಸ್ ಇದ್ದಾಗ ನೀನು ಸಾಧ್ಯವಾದರೆ ನಿಮ್ಮ ಇಬ್ಬರದ್ದು ಫೋಟೋ ಒಂದು ಕಳಿಸ್ಕೊಡೋಕ್ಕಾದ್ರೆ ಪ್ಲ್ಯಾನ್ ಮಾಡಿ. ಯಾಕೆಂದರೆ ಈ ಹಿಂದೆನೂ ಒಂದು ಸತಿ ಹೀಗೆ ನಿನಗೆ ಅಚಾತುರ್ಯಗಳಾಯಿತು, ಇನ್ನೇನು ಪರವಾಗಿಲ್ಲಪ್ಪ ಆಯಿತು, ಫೈನಲ್ ತನಕ ಬಂದುಬಿಟ್ಟಿದೆ, ಅನುಕೂಲವಾಗುತ್ತೆ ಅಂತ. ಆಗ ಪುನಃ ಯಾವುದೋ ಮತ್ತೊಂದು ಹೆಣ್ಣಿನಿಂದಲೇ ನಿಂತೋಯ್ತು ಅಲ್ವಮ್ಮ? ಹೀಗಿರಬೇಕಾದ್ರೆ ಇದೂ ಸಹಿತ ನಿನ್ನ ಮೂಗಿನ ತುದಿಯಲ್ಲೇ ಒಂದು ಆಸೆ ಇಟ್ಕೊಂಡು ಆಯಿತು ಅಂತೇಳಿ ಕೈ ಜಾರಿ ಬಿದ್ದೋಗ್ಬಿಟ್ರೆ ಏನು ಮಾಡ್ತೀಯ? ಅದಕ್ಕೆ ದುಡುಕಬೇಡ, ಸರಿಯಾದ ಕ್ರಮವನ್ನು ಆಲೋಚನೆ ಮಾಡಿ. ಅವರು ನಿರ್ದಿಷ್ಟವಾದಂಥ ಸರಿಯಾದ ಒಂದು ತೀರ್ಮಾನ ಇರಬೇಕು. ನಮ್ಮ ಹತ್ರ ಇರೋದು ಇದೇ ಜಾತಕ ಮ್ಯಾಚ್ ಆಗಲಿಲ್ಲ ಅಂದ ತಕ್ಷಣ ಸಡನ್ನಾಗಿ ಜಾತಕ ಅಯ್ಯೋ ನಮ್ಮದು ಬೇರೆ ಇತ್ತು, ಮನೆಯಲ್ಲೆಲ್ಲ ಶಿಫ್ಟಿಂಗ್ ಟೈಮ್ನಲ್ಲಿ ಎಲ್ಲೋ ಮಿಸ್ ಆಗಿಬಿಡ್ತು, ನಮ್ಮ ತಂದೆ ಗೊತ್ತಿದ್ದು ಡೇಟ್ ಆಫ್ ಬರ್ತ್ ಇದೊಂದೇ ಇದ್ದಿದ್ದು, ಅವೆಲ್ಲ ಮಾತಲ್ಲಮ್ಮ. ನಾಳೆ ಬಂದರೆ ಲೆಕ್ಕಿಡಿಪ್ ಅದರಲ್ಲಿ ಅದೃಷ್ಟ ಬಂದ ತಕ್ಷಣ ಅದೇ ನನ್ನ ಜಾತಕ ಅನ್ನೋದು, ಕೈ ಜಾರಿ ಬಿದ್ದವರು ಅಯ್ಯೋ ಅದೆಲ್ಲ ಇನ್ನೊಂದು ಆಗಬೇಕಾಗಿತ್ತೇನೋ, ಅದು ಇದು ಮನೇಲಿ ಹುಡುಕಬೇಕು ಅನ್ನೋದು, ಅವೆಲ್ಲ ಸರಿಯಿಲ್ಲ. ಈ ಜಾತಕ ಎಂಬತಕ್ಕಂಥದ್ದು ಮನುಷ್ಯನ ಹುಟ್ಟಿನ ಒಂದು ಆ ಸಮಯ ಇದೆಯಲ್ಲ, ಆ ಮುಹೂರ್ತ ಆಧಾರಿತವಾಗಿ ಯಾರು ಬರಬೇಕು ಹಣೆಯಲ್ಲಿ ನಿಂತಿರುತ್ತೋ ಅದೇ ಆಗಬೇಕು. ಅದಾದರೆ ಚೆನ್ನ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ನಾವೆಲ್ಲರೂ ಕೂಡ ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಇನ್ನು ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ವಾರದ ಮೊದಲನೇ ದಿವಸ ಸಾಕಷ್ಟು ಅತ್ಯುತ್ತಮವಾದಂಥ ಕೆಲಸಗಳ ಕಡೆ ತಾವು ಗಮನ ಕೊಡ್ತೀರಿ. ಇವತ್ತು ವಿದ್ಯಾರ್ಥಿಗಳು ಓದೋದ್ರ ಕಡೆನೂ ಅಷ್ಟೇ ಹೆಚ್ಚು ಗಮನ ಇದೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಾದರೂ ಅದನ್ನು ಅರ್ಥಪೂರ್ಣವಾಗಿ ಮಾಡಬೇಕು, ಸಮಾಜದಲ್ಲಿ ಒಂದು ಸ್ಥಾನಮಾನ ಸಂಪಾದನೆ ಮಾಡಬೇಕು, ಅಥವಾ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಅದರ ಯಶಸ್ಸನ್ನು ಕಾಪಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆ ನಿಮಗೆ. ಆದರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6 ಗಂಟೆ 12 ನಿಮಿಷದವರೆಗೂ, 2 ರಿಂದ 6:12ರವರೆಗೂ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಅನ್ನೋದಿದೆ. ನೀವು ಬೆಳಗ್ಗೆ ಎಷ್ಟು ವೇಗವಾಗಿದ್ದು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು, ಇವತ್ತು ಇಂತಿಂಥ ಕೆಲಸ ಮಾಡಿ ಪರಿಪೂರ್ತಿ ಆದಂಥ ಕೆಲಸವನ್ನು ಜವಾಬ್ದಾರಿಯನ್ನು ಮಾಡಿ ಮುಗಿಸ್ಬೇಕು ಅಂತ ನೀವು ಅಂದ್ಕೊಂಡ್ರೂ ಮಧ್ಯಾಹ್ನ ಬರೋಷ್ಟರೊಳಗಾಗಿ ಒಂದಿಷ್ಟು ಮಂದಗತಿಯಲ್ಲಿ ಸಾಗುತ್ತೆ. ಜೊತೆಗೆ ಮಧ್ಯಾಹ್ನದ ನಂತರ ಅಂದರೆ ಅಪರಾಹ್ನ ಕಾಲದಲ್ಲಿ
ಒಂದಷ್ಟು ಬೇಡವಾದಂಥ ವಿಚಾರಗಳ ತಲೆಗೆ ಹಾಕ್ಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ತುಲಾರಾಶಿಯವರಿಗೆ ಕಾಣಬಹುದು. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಿಮ್ಮ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಳಿ. ಪ್ರಾರಂಭಿಕ ಹಂತದಲ್ಲಿ ಯಾವುದೂ ಗೊತ್ತಾಗೋದಿಲ್ಲ. ಸ್ವಲ್ಪ ದಿನ ಕಳೆದ ನಂತರ ಅದೊಂದು ಅಲರ್ಜಿ ಆಗ್ತಕ್ಕಂಥದ್ದು, ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆಗುವಂಥದ್ದು, ಕೆಲವಷ್ಟು ತೊಂದರೆಗಳಿಂದ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಯಾರನ್ನ ನನ್ನವರು ಅಂತ ನಂಬಿರ್ತಕ್ಕಂಥ ವ್ಯಕ್ತಿಗಳು ಅವರೊಂದು ಬೇರೆ ಥರ ತೀರ್ಮಾನಗಳು ತೆಗೆದುಕೊಳ್ಳೋದು, ಅದರಿಂದ ನೀವು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗೋದು, ಇದೆಲ್ಲವೂ ಆಗ್ಬೋದು. ಏನೇ ಆದರೂ ಹಾಕುವ ಹೆಜ್ಜೆನಲ್ಲಿ ವ್ಯತ್ಯಾಸ ಆದಾಗ ಇವೆಲ್ಲವೂ ಸಹಜವೇ. ಆದರೂ ಇವತ್ತಿನ ದಿವಸ ನಿಮ್ಮ ಆಲೋಚನೆಗಳು, ನೀವು ಮಾಡುವಂಥ ವೃತ್ತಿ ಧರ್ಮದ ಅಭಿವೃದ್ಧಿ ಅಥವಾ ಯಾವುದೇ ಒಂದು ದಾನ ಧರ್ಮಗಳು ಮಾಡ್ತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಒಂದಷ್ಟು ಲೇವಾದೇವಿಗಳಿಗೆ ತಾವು ಮುಂದಾಗುವಂಥದ್ದು, ಇದೆಲ್ಲ ಮಾಡಬೇಕಾದ್ರೆ ಒಬ್ಬ ಅನುಭವಸ್ಥರ ಮಾತನ್ನೂ ಸಹಿತ ಆಲಿಸಬೇಕಾದ್ದು ಧರ್ಮ. ಆದರೆ ಇವತ್ತಿನ ದಿವಸ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದುಕೊಂಡು ಆ ಗಂಧವನ್ನು ಶುದ್ಧ ಜಲಕ್ಕೆ ಮಿಶ್ರಿತ ಮಾಡಿ ಅದರಿಂದ ನಿಮ್ಮ ಮುಖವನ್ನು ತೊಳೆದು ಅನಂತರ ಗಂಧ ಕುಂಕುಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಯಾರೊಬ್ಬರು ನಿಮ್ಮನ್ನು ನೋಡಿದ್ರೂ ನಿಮ್ಮ ಮುಂದಿರತಕ್ಕಂಥ ಸಮಸ್ಯೆಗಳು ದೂರ ಆಗಿ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ಲಾಭದ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಇವತ್ತು ಸಾಕಷ್ಟು ಒಂದು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಧ್ಯಾಹ್ನ 12ರಿಂದ 4 ಒಳಗಾಗಿ ಯಾರಾದರೂ ಒಂದಿಬ್ಬರಿಗೆ ಅನ್ನದಾನವನ್ನು ಅಥವಾ ಒಂದಿಷ್ಟು ಹಣ್ಣು ಹಂಪಲುಗಳು ಏನಾದರೂ ಒಂದಿಷ್ಟು ಪದಾರ್ಥವನ್ನು ನಿಮ್ಮ ಕೈಯಿಂದ ಇನ್ನೊಬ್ಬರು ಕೊಡೋದ್ರಿಂದ ಇನ್ನಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿದೆ, ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿದೆ. ಯಾರನ್ನ ನನ್ನೋರು ಅಂತ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದಷ್ಟು ದ್ರೋಹಕ್ಕೊಳಗಾಗುವಂಥ ಪರಿಸ್ಥಿತಿ ಇದೆ. ಇಟ್ಟ ವಸ್ತು ಕಾಣದಿರತಕ್ಕಂಥದ್ದಿದೆ. ಹುಡುಕಾಟಕ್ಕೆ ಸಾಕಷ್ಟು ಸಮಯ ಕೊಡಬೇಕಾಗತ್ತೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಸಾಕಾಗೋದಿಲ್ಲ, ಮಂದಗತಿಯಲ್ಲಿ ಸಾಗುವಂಥ ದಿನ ಆಗುತ್ತೆ. ಯಾರೊಬ್ಬರನ್ನ ನಂಬಿರ್ತಕ್ಕಂಥ ವ್ಯಕ್ತಿಗಳು ಅವರು ಆಡುವ ಮಾತು ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವುಂಟಾಗ್ಬೋದು. ಜೊತೆಗೆ ಇವತ್ತು ನಿಮ್ಮ ಆರೋಗ್ಯದಲ್ಲೂ ಸಹಿತ ಅರ್ಧ ತಲೆನೋವು ಅಥವಾ ತಲೆನೋವು, ಕಣ್ಣುಗಳು ಉರಿ ಬರ್ತಕ್ಕಂಥದ್ದು, ಯಾವುದೇ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ದಿರ ಇರ್ತಕ್ಕಂಥದ್ದು, ಮಧ್ಯಾಹ್ನದ ವೇಳೆಗೆ ಮನೆಗೆ ಬಂದು ಮಲಗಿದ್ರೆ ಸಾಕಪ್ಪ, ರೆಸ್ಟ್ ತೊಗೊಂಡ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಆಗುವಂಥದ್ದು, ಇಂಥವೆಲ್ಲ ಪರಿಸ್ಥಿತಿ ಆಗಬಹುದು. ಆದರೂ ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಒಳ್ಳೆಯ ಅರ್ಥಪೂರ್ಣವಾದಂಥ ಬದುಕನ್ನು ಕಂಡಾಗ ಮಾತ್ರ ಅದರ ಫಲಾಫಲಗಳು ಸಾಕಷ್ಟು ಸಿದ್ಧಿಯಾಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಹಾಗೆ ಯಾರು ನನ್ನವರು ತನ್ನವರು ಅಂತ ನಂಬಿದ್ದೀರೋ ನಿಮ್ಮ ಕಡೆಯಿಂದ ಸಾಧ್ಯವಾದಷ್ಟು ಒಳಿತಾಗುವಂಥ ಲಕ್ಷಣಗಳೇ ಇದೆ. ಆದರೆ ನಿಮ್ಮ ಆತ್ಮೀಯರು, ಕುಲಬಾಂಧವರು, ಸ್ನೇಹಿತರು ಅಥವಾ ನಿಮ್ಮ ಒಡಹುಟ್ಟಿದವರು ಇವರ ಚಿಂತನೆ ಸಮಂಜಸವಾಗಿರಲಿಲ್ಲ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೂ ಇವತ್ತು ಸ್ವಲ್ಪ ಎಚ್ಚರಿಕೆಯ ನಡೆಯಬೇಕು. ಹಾಗೆ ಇವತ್ತು ನೀವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾಗಿದ್ದರೂ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ಕರವಸ್ತ್ರವನ್ನಾಗಿ ಮಾಡಿಕೊಂಡು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಭಾಳ ಉತ್ತಮ. ಹಾಗೆ ಸಾಧ್ಯವಾದಷ್ಟು ಬರೀ ಹಣೆಗಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳುವಂಥದ್ದು ಭಾಳ ಚೆನ್ನಾಗಿರುತ್ತೆ. ಹಾಗೆ ಎಲ್ಲೇ ಪ್ರಯಾಣವನ್ನು ಬೆಳೆಸಬೇಕಾದ್ರೆ ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು, ಎಚ್ಚರಿಕೆಯನ್ನು ನಡೀತಕ್ಕಂಥದ್ದು ಭಾಳಷ್ಟು ಉತ್ತಮ. ಇದರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂರಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಅಪ್ಪ, ಚೆನ್ನಾಗಿದ್ದೀವಿ. ನೀವು ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತೀರಾ? ಸಂತೋಷ ತಾಯಿ, ಸಂತೋಷ. ನಿಮ್ಮ ಪ್ರೀತಿ ವಿಶ್ವಾಸ ತುಂಬಾ ಇಷ್ಟ ಆಯ್ತು. ಒಳ್ಳೆದಾಗ್ಲಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಶಾರದಮ್ಮ ಅಂತ. ಬೆಂಗಳೂರಿಂದ ಶಾರದಮ್ಮ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರೆ ತಾಯಿ, ಮಾತಾಡಿ ತಾಯಿ. ಹೌದಪ್ಪ, ಸ್ವಲ್ಪ ಮನೆ ಬಗ್ಗೆ ಕೇಳ್ಬೇಕಿತ್ತು, ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಹ್ಞೂ ತಾಯಿ, ಮಾತಾಡೋಣ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಗುರುಜಿ. ಹೇಳಮ್ಮ. ಗುರುಜಿ, ನಾವು ಇದಕ್ಕೆ ಸಾಲಿಗ್ರಾಮಕ್ಕೆ ಬಂದಿದ್ವಿ. ಅಲ್ಲಿಗೆ ಬಂದ್ಮೇಲೆ ಮನೆ ತಗೊಂಡ್ವಿ. ತುಂಬಾ ಸಂತೋಷಮ್ಮ. ಮನೆ ತಗೊಳ್ಳೋ ಐಡಿಯಾನೇ ಇರ್ಲಿಲ್ಲ ಗುರುಜಿ. ಅಲ್ಲಿಗೆ ಬಂದ್ಮೇಲೆ ನಾವು ಮನೆ ತಗೊಂಡಿದ್ವಿ ಗುರುಜಿ. ಲಕ್ಷ್ಮೀಭೂವರ ಸ್ವಾಮಿನ ಕಂಡು ಆ ಸಾಲಿಗ್ರಾಮ ದರ್ಶನ ಮಾಡಿ ಅಲ್ಲಿನ ಮೃತ್ತಿಗೆ ಅನುಷ್ಠಾನ ಮಾಡಿರ್ತಕ್ಕಂಥವರ ಸ್ವರತರಂಗದಲ್ಲಿ ಈ ಬರುವಂಥ ಮಾತುಗಳು ಇದಾಗಿದ್ದು ನಮಗಂತೂ ಬಹಳ ಸಂತೋಷ ಇದೆ. ಯಾಕೆಂದ್ರೆ ಒಂದು ಅಪರೂಪವಾದಂಥ ವಿಶೇಷವಾದ ಸಾನ್ನಿಧ್ಯ ಅದು. ಸಾಲಿಗ್ರಾಮ ಅಂದ್ರೆ ಹಾಗೆ
ಅದನ್ನು ದರ್ಶನ ಮಾಡೋದು, ಅದಕ್ಕೊಂದು ಅಭಿಷೇಕ ನಡೆಸೋದು, ಅದನ್ನು ಕಂಡು ನೀವು ಇವತ್ತು ನೋಡಿ ನಿಮ್ಮ ಎಷ್ಟು ಸಂತೋಷದ ಮಾತು ಅಂದರೆ ನಿಮ್ಮ ಮಾತು, ನಿಮ್ಮ ಮಾತಿನ ರೀತಿಯೇ ಆಗಿದೆ. ಅದು ಬಹಳ ಆನಂದ ನಮಗೆ. ಅದೊಂದು ಪುಣ್ಯಕ್ಷೇತ್ರವಾಗಿ ಸಾಕಷ್ಟು ಜನಕ್ಕೆ ದಾರಿದೀಪವಾಗಿದೆ. ತಾವು ಯಾವಾಗ ಬಂದಿದ್ರಿ? ಹೇಳಕ್ಕಾಗಲ್ಲ ಗುರುಜಿ, ತುಂಬಾ ಖುಷಿ ಇದ್ದೀವಿ. ಒಳ್ಳೇದಾಗ್ಲಮ್ಮ, ಇನ್ನೂ ಚೆನ್ನಾಗಿರ್ಬೇಕು. ಗುರುಜಿ ಇನ್ನೊಂದ್ ಏನ್ ಗೊತ್ತಾ, ಮನೆ ಹತ್ರ ಸ್ವಲ್ಪ ಮಧ್ಯರಾತ್ರಿ ನಾಯಿಗಳು ತುಂಬಾ ಅಳ್ತವೆ ಮನೆ ಮುಂದೆ. ಹೊಸ ಮನೆ, ಇನ್ನು 2 ತಿಂಗಳಾಗಿರೋ ತಗೊಂಡು. ಚಿಂತೆ ಮಾಡಿ. ಆಮೇಲೆ ಸ್ವಲ್ಪ ನನ್ನ ಕಾಲ್ಗಳೆಲ್ಲ ಸ್ವಲ್ಪ ಊದ್ಕೊಂತಿದೆ. ಏನಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಮನೆ ಮುಂದೆ ನಾಯಿಗಳು ಅಳುತ್ತೆ ಅಂದರೆ ಅದು ಏನಾಗುತ್ತೆ ಅಂದರೆ ಸುತ್ತಮುತ್ತ ಎಲ್ಲ ನಾಯಿಗಳು ಗುಂಪಾಗ್ಬಿಡುತ್ತವೆ. ಇದು ಈ ಸಾಮಾನ್ಯಕ್ಕೆ ಈ ಸೀಸನ್ ಹಾಗೆ ಅವು. ಈ ಸೀಸನಲ್ಲಿ ಅಂದರೆ ಈ ಒಂದು ಮಾಸಗಳಲ್ಲಿ ಬರ್ತಕ್ಕಂಥ ಪ್ರಕ್ರಿಯೆಗಳವು. ನೀವು ಅದಕ್ಕಾಗಿ ಚಿಂತನೆ ಮಾಡಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆಯಿತಾ? ಧೈರ್ಯವಾಗಿರಿ. ನೂತನವಾಗಿ ಒಂದು ವಾಸ್ತುಗೃಹವನ್ನು, ಒಂದು ಮನೆ ತೊಗೊಂಡಿದ್ದರೆ ಆ ಮನೆಯಲ್ಲಿ ನೆಮ್ಮದಿಯ ಮೂಲೆಗಳಲ್ಲೂ ನಿಮ್ಮ ಮಾತನಾಡ್ತಾ ಆ ಮೂಲೆಗಳಲ್ಲೂ ನಿಮ್ಮದೇ ಆದಂತಹ ಒಂದಷ್ಟು ಸುಖ, ಸಂತೋಷ, ನೆಮ್ಮದಿಯುತವಾಗಿರಲಿ. ಎಲ್ಲರೂ ಮನೆ ತೊಗೊಂಡು ನೋಡಿ, ತೊಗೊಳ್ಳೋ ಮನೆಯಲ್ಲಿ ವಾಸ ಮಾಡಲ್ಲ, ಕಟ್ಟಿರೋ ಮನೆಯಲ್ಲಿ ವಾಸ ಮಾಡಲ್ಲ, ಕಷ್ಟಪಟ್ಟು ಮನೆ ಕಟ್ತಾರೆ. ಆ ಮನೆಗೆ ಅವ್ರು ಹೋಗಿ ವಾಸಕ್ಕಿರೋಕ್ಕಾಗಲ್ಲ. ಬಂಡವಾಳ ಹಾಕಿ ಸಾಲ ಸೋಲ ಮಾಡ್ತಾರೆ, ಬಡ್ಡಿ ಕಟ್ತಾ ಇರ್ತಾರೆ, ಆ ಮನೇಲಿ ಇರೋಲ್ಲ. ಅದನ್ನು ಇನ್ಯಾರಿಗೂ ಬಾಡಿಗೆ ಕೊಡ್ತಾರಲ್ಲ, ಖಾಲಿ ಬಿಟ್ಕೊಂಡಿರ್ತಾರೆ. ಹಾಗೆ ಒಂದೊಂದು ಯೋಗ ಫಲಗಳವೆಲ್ಲ. ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ದೇವರು ನಿಮಗೆ ಕೊಟ್ಟಿದ್ದಾನೆ. ಕೊಟ್ಟಂಥ ಆ ಸೌಭಾಗ್ಯವನ್ನು ಲಕ್ಷ್ಮೀ ಬೋರ ಸ್ವಾಮಿಯ ಅನುಗ್ರಹದಿಂದ ನೀವು ಆ ಮನೇಲಿ ಸುಖ, ಸಂತೋಷ, ನೆಮ್ಮದಿಯುತವಾಗಿರೋಂಗಿರ್ರಿ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳಿದೆಯಲ್ಲ, ಅದನ್ನು ಮೇಲೆ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ. ಯಾಕೆಂದರೆ ಆರೋಗ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾಲು ನೋವಾಗಲಿ, ಕೈ ನೋವಾಗಿರಲಿ, ಮೈಕೈ ನೋವಾಗಿರಲಿ, ಯಾವ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಇದ್ದೇ ಇದೆ. ಆ ಪರಿಹಾರವನ್ನು ಆಗಿಂದಾಗಲೇ ಮಾಡ್ಕೊಳ್ಳೇಬೇಕು ನಾವು. ಸರಿ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ನಿಮ್ಮ ಮನೆ ದೇವರು ಯಾವುದು? ತುಂಬಾ ಧನ್ಯವಾದಗಳು ಗುರುಜಿ. ನಾವಲ್ಲಿ ಲೈನ್ ಸಿಕ್ಕಿರೋದೇ ಒಂದು ಇದಾಗಿದೆ. ಲೈನ್ ಸಿಕ್ಕಿದ್ದು ಸಂತೋಷ. ಹಾಗೆ ಲಕ್ಷ್ಮೀ ಬೋರ ಸ್ವಾಮಿ ಸಾನ್ನಿಧ್ಯಕ್ಕೆ ಯಾವಾಗ ಬಂದಿದ್ರಿ? ಅದು 11 ದಿವಸದ ಪೂಜೆ ಇತ್ತಲ್ಲ ಗುರುಜಿ, ಅವಾಗ ಬಂದಿದ್ವಿ. ಪ್ರಾರಂಭ. ನೀವು ಈಗ ದರ್ಶನ ಮಾಡಿಲ್ಲ? ಸಾಲಿಗ್ರಾಮ ಇತ್ತಲ್ಲ ಅವಾಗ. ಹೌದು, ಈಗ ದರ್ಶನ ಮಾಡಿಲ್ಲ, ಇತ್ತೀಚೆಗೆ ಬಂದಿಲ್ಲ ಅಲ್ಲ? ಈಗ ಬಂದಿಲ್ಲ ಗುರುಜಿ, ಈಗ ಬರ್ಬೇಕು ಅನ್ಕೊಂಡಿದೀವಿ, ಇನ್ನು ಬಂದಿಲ್ಲ. ಬರ್ತಾ ಸ್ವೀಟ್ ತಗೊಂಬನ್ನಿ. ಮನೆ ಬೇರೆ ತಗೊಂಡಿದ್ದೀರಲ್ಲ, ಸ್ವೀಟ್ ತಗೊಂಡು ಬನ್ನಿ. ಹೌದು ಗುರುಜಿ, ಅವತ್ತು ನಿಮ್ಮನ್ನ ದರ್ಶನ ಮಾಡ್ಕೊಂಡ್ವಿ, ಆದ್ರೆ ಮಾತಾಡ್ಸಕ್ ಆಗ್ಲಿಲ್ಲ. ಆದ್ರೂ ಆ ಪ್ರಾರಂಭ ದಿನದ ಆ 11 ದಿನಗಳ ಜಾತ್ರಾ ಮಹೋತ್ಸವ ಇತ್ತಲ್ಲ, ಸಾಲಿಗ್ರಾಮ ಬಂದ ಅವಾಗ ಹೊಸದು. ಆ ಬಂದ ಪ್ರಾರಂಭ ದಿನ ಅದಾದ ಮೇಲೆ ಈಗ ದೇವಾಲಯ ಕಟ್ಟಿ ಅದು ಬಹಳ ಅದ್ಭುತವಾದಂಥ ರೀತಿ ಸಾನ್ನಿಧ್ಯ ಆಗಿದೆ. ಸಾನ್ನಿಧ್ಯವನ್ನು ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನು ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶ್ಯಾಧಿಪತಿ ಇರ್ತಕ್ಕಂತಹ ಸ್ಥಾನ ಅಂದರೆ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ದೋಷಗಳಿಂದ ತಾನು ಮಾಡುವಂತಹದ್ದು, ತಾನು ಹಾಕುವಂಥ ಹೆಜ್ಜೆ ಅಥವಾ ತಾನು ಯಾವುದೇ ಕೆಲಸ ನಿರ್ಣಯಿಸಿದರೂ ಅದು ಪರಿಪಕ್ವತೆ ಆಗುತ್ತೋ ಇಲ್ಲೋ ಎಂಬತಕ್ಕಂಥ ಸಂಶಯ, ಸಮಾಧಾನ ಇಲ್ಲದಂಥ ರೀತಿಯಲ್ಲಿರುತ್ತೆ. ಆದರೆ ಭವಿಷ್ಯದಲ್ಲಿ ಮಕರ ರಾಶಿಯಲ್ಲಿರ್ತಕ್ಕಂಥವರು ಆದಷ್ಟು ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ನೀರಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನ್ನೋ ದೇವಿ ರವಿಷ್ಠ ಆಪೋ ಭವತ ಬೀದೇಂ ಶಯೋರವಿಶ್ರವಂತನಃ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡ್ತಾ ಸಾಧ್ಯವಾದಷ್ಟು ಹನುಮನ ಸಾನ್ನಿಧ್ಯಕ್ಕೋ ಅಥವಾ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಎಲ್ಲಾದರೂ ವಾನರ ಸೈನ್ಯಗಳು ಕಂಡು ಬಂದರೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಹಾಕ್ತಕ್ಕಂಥದ್ದು. ಸಾಧ್ಯವಾದಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡಿದ್ರು ಸಹಿತ ಹನುಮನ ಕೃಪೆಗೆ ಪಾತ್ರರಾಗಿ ಈ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ದೋಷಗಳಿಂದ ದೂರ ಆಗಿ ಒಂದಿಷ್ಟು ನೆಮ್ಮದಿಯುತವಾಗಿ ಭಗವಂತನ ಸೇವೆಯಿಂದ, ಭಗವಂತನ ಕೃಪಾಕಟಾಕ್ಷದಿಂದ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಇದ್ದು ಮನಸ್ಸು ನೆಮ್ಮದಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇದೆ. ಅಧಿಕವಾದಂತಹ ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೊಂದ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳನ್ನು ಆಗಿಂದಾಗಲೇ ಸರಿಪಡಿಸ್ಕೊಂಡು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಒಂದು ಜೊತೆಗೆ ವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ವಿಷ್ಣುವಿಗೆ ಒಂದಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳಿಗೆ ಒಂದಷ್ಟು ಏನಾದ್ರು ಒಂದು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಶ್ವಾನಗಳಿಗೆ ಒಂದಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಯಾವುದೇ ಕೆಲಸ ಮಾಡಲಿಕ್ಕಾದರೂ ಸ್ವಲ್ಪ ರಹಸ್ಯಗಳನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲ ಕಡೆಯಿಂದಲೂ ನನ್ನವರು ತನ್ನವರು ಅಂತಲೋ ಅಥವಾ ತುಂಬ ಹತ್ತಿರದಲ್ಲಿರ್ತಕ್ಕಂಥವರು ಅಥವಾ ಕುಟುಂಬದ ಸದಸ್ಯರು ಎಲ್ಲರೂ ನನ್ನವರು ಅಂತ ಹೇಳ್ಕೊಂಡು ತುಂಬ ಹತ್ತಿರದಲ್ಲಿರ್ತೀರಿ. ಆದರೆ ಇಲ್ಲಿ ಗ್ರಾಹಕತೆಗಳ ವ್ಯತ್ಯಾಸದಿಂದ ಇರ್ತಕ್ಕಂಥವರೇ ಒಂದಷ್ಟು ಶತ್ರುತ್ವ ಆಗ್ತಕ್ಕಂಥದ್ದು, ಶತ್ರುಗಳಾಗಿ ನಿವಾರಣೆ ಮಾಡ್ತಕ್ಕಂಥದ್ದು, ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ಎದುರಾಗುವಂಥದ್ದು ಇದು ಕುಂಭರಾಶಿಗಿದೆ. ಕಾರಣ ಕುಂಭರಾಶಿ, ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಪ್ರಸ್ತುತ ನಿಮಗೂ ಸಹಿತ 7.5 ಎಂಬತಕ್ಕಂಥದ್ದು ಅಂದರೆ 7 ವರ್ಷ ಶನಿಕಾಟದಲ್ಲಿ ಇದೆಲ್ಲವೂ ಸಹಿತ ಬಂದು ಹೋಗುವಂಥ ಲಕ್ಷಣಗಳಾಗ್ತಾ ಇರುತ್ತೆ.
ಆದರೆ ಈ ಸಮಯದಲ್ಲಿ ಭಾಳ ಎಚ್ಚರಿಕೆಯೂ ಬೇಕು, ಜೋಪಾನನೂ ಬೇಕು. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗಿರಲಿ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಶನಿ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರಗಳು ಮಾಡುವಾಗ, ಕೆಲಸ ಕಾರ್ಯಗಳನ್ನು ಮಾಡುವಾಗ ಯಾವುದಾದ್ರು ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು ಅಂದ್ಕೊಂಡ್ರೂ ಕಾಣಲಿಕ್ಕೆ ಆಗದಿರೇ ಇರ್ತಕ್ಕಂಥ ಪರಿಸ್ಥಿತಿ ಎದುರಾದಾಗ, ಅಥವಾ ಒಂದಷ್ಟು ಜನ ನೀವು ತುಂಬ ಆತ್ಮೀಯರಾಗಿದ್ದುಕೊಂಡು ನಿಮ್ಮ ಅವರ ಮಧ್ಯದಲ್ಲಿರ್ತಕ್ಕಂಥ ಸ್ನೇಹಗಳು ಭಾಳ ಚೆನ್ನಾಗಿದ್ದರೂ ಒಂದಷ್ಟು ನಿಷ್ಠೂರದ ಮಾತಾಡ್ತಕ್ಕಂಥದ್ದು, ನೆಮ್ಮದಿ ಇಲ್ದಿರ ಇರ್ತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳಷ್ಟು ದೊಡ್ಡದಾದಂಥ ಸಮಸ್ಯೆಗಳಾಗಿ ಮಾಡಿಟ್ಕೊಳ್ಳುವಂಥದ್ದು, ಇಂತಹ ತೊಂದರೆಗಳಿಗೀಡಾಗುವಂಥ ಪರಿಸ್ಥಿತಿ ನಿಮ್ಮದಾದ್ದರಿಂದ ಸ್ವಲ್ಪ ಎಚ್ಚರಿಕೆಯೂ ಬೇಕು, ಜವಾಬ್ದಾರಿಯೂ ಬೇಕು. ಆದರೆ ಇಂತಹ ಪರಿಸ್ಥಿತಿನಲ್ಲೇ ಸ್ವಲ್ಪ ಜಾಗೃತರಾಗಿ ಒಳ್ಳೆಯ ಮನಸ್ಸಿನಿಂದ ಒಂದು ಚಿಂತನೆ ಮಾಡಿದ್ರೆ ಅದರ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆ ಇರಲಿ. ಹಾಗೆ ಇವತ್ತಿನ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಇವತ್ತು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಅದಕ್ಕಾಗಿ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ವಿಳೆದೆಲೆ ಮೇಲೆ ಗಂಧವನ್ನು ಹಚ್ಚಿ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ರೀ ಸರ್. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ವಿಜಯಪುರದಿಂದ. ಅಮ್ಮ, ತಮ್ಮ ಹೆಸರು? ಶೈಲಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ರಮ್ಮ, ಮಾತಾಡಿತಾಯಿ. ಹಲೋ. ಹಲೋ, ನಮಸ್ಕಾರ ರೀ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೆ ಬದಲು ಕೇಳ್ಬೇಕಿತ್ರಿ ಸರ್. ಏನು ತಿಳಿಯಾಗಂತ್ರಿ ಮನೆದು, ಮಕ್ಕಳ ಲಗ್ನ ಆಗುವಂತ್ರಿ, ಗಂಡಸ ಮಕ್ಕಳು ಅದಾರ್ರಿ. ಬಟ್ 1 ತಿಂಗಳ ಡಿಕ್ಲೇರೇಷನ್ ನಮ್ಮ ಮನೆಯವ್ರ ಸರಿ ಹೋದ್ರಿ. ಅದಕ್ಕೆ ಫೋನ್ ಹಚ್ಚಿ ನಿಮ್ಮ ಕಡೆ ಏನೋ ಒಂದು ಕೇಳ್ಬೇಕಂದ್ರೆ ಫೋನೇ ಸಿಗ್ಲಿಲ್ರಿ. ಇದು ಕರಿಂಗ್ ಆದ್ರೂ ಕಾಲ್ ತಗೊಳಿಲ್ರಿ. ಬರೀ ಬಿಕ್ಕಳಿದ್ದಿಂದ 1 ತಿಂಗಳ ಇವತ್ತಿಗೆ ಬರೋರಿ. ಇಲ್ಲಮ್ಮ, ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಇವತ್ತು ಕಾಲ್ ಸಿಕ್ಕಿದೆ ನಿಮಗೆ. ಹೇಳಿ, ನಿಮ್ಮ ಸಮಸ್ಯೆ ಏನು ಹೇಳಿ ತಾಯಿ? ಒಟ್ಟು ಮನ್ಯಾಗ ನೋಡ್ರಿ ಯಾರು ಕನ್ಯಾ ಕೊಡ್ಲಾಕ ಬರ್ಲಾಕ ತಯಾರಿಲ್ರಿ, ಮಾತಾಡ್ಲಾಕ ತಯಾರಿಲ್ಲ. ಅವ್ರು ಫೋನ್ ಹಚ್ತೀರಿ, ಮಾತಾಡ್ತಾರ, ಬಯೋಡೇಟ್ ಫೋಟೋ ತಗೊಂಡ್ ಕೂಡಲೇ ಸುಮ್ಮಾಗಿ ಬಿಡ್ತಾರ್ರಿ. ಏನು ಮಾಡ್ತಾರೆ ಮಕ್ಕಳು? ಏನು ಓದಿದ್ದಾರೆ ಮಕ್ಕಳು? ಏನು ಓದಿದ್ದಾರೆ? ಏನು ಕೆಲಸ ಮಾಡ್ತಾ ಇದ್ದಾರಮ್ಮ? ಮಗ ದೊಡ್ಡ ಮಗ ದವಾಖಾನ್ಯಾಗ ಮಾಡ್ತಾನ್ರಿ, ನರ್ಸ್ ಅಂತಂದ್ರೆ. ಸಣ್ಣ ಮಗ ಇದು ಶಾಲೆ ಅದರಿ, ಇಲ್ಲಿ ಪ್ರೈವೇಟ್ ಶಾಲ್ಯಾಗ ಟೀಚರ್ ಅಂತ ಹೋಗ್ತಾನ್ರಿ. ಮದುವೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಮಾಡ್ಲಾತ್ ಭಾಳ ದಿವಸ ಐತ್ರಿ ಸರ್. ಬಟ್ ಯಾವ್ದು ಒಂದು ಆಗ್ಲಾತ್ರಿ. ಶಾಂತೇಶ್ ರೀ ದೊಡ್ಡ ಮಗನ ಹೆಸರ. ಉತ್ತರಾಷಾಢ ನಕ್ಷತ್ರ, ಧನುರಾಶಿ ರೀ. ಲಗ್ನದ ಏನೋ ವಿಚಾರ ಆಗುವಂತ್ರಿ. ಹಂಗೆ ಉತ್ತರಾಷಾಢ ನಕ್ಷತ್ರ, ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರು ಪರವಾಗಿಲ್ಲ. ಈಗ ಪ್ರಯತ್ನ ಪಡಿ, ಈ ಸಮಯ ಕರೆಕ್ಟಾಗಿದೆ. ಬರ್ತಕ್ಕಂತಹ ಮೇ 12ನೇ ತಾರೀಕು ಒಳಗಡೆ ವಿವಾಹಕ್ಕೆ ಸೆಟ್ ಆಗುವಂಥ ಯೋಗ ಫಲ ಇದೆ. ಮೇ ತಿಂಗಳ 12ನೇ ತಾರೀಕು ಒಳಗಡೆ ದಾರಿ ಆಗುತ್ತೆ. ಇದಕ್ಕಾಗಿ ಒಂದು ಕೆಲಸ ಮಾಡ್ಲಿಕ್ಕೆ ಹೇಳಿ, ಅವ್ರನ್ನ ನಿಮ್ಮ ದೊಡ್ಡ ಮಗನಿಗೆ ಹೇಳಿ ಹತ್ತಿರದಲ್ಲಿ ಎಲ್ಲಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು 4 ಮಂಗಳವಾರ ಕೆಂಪು ವಸ್ತ್ರ, ಅದರಲ್ಲಿ ಒಂದಿಡೀ ತೊಗರಿಬೇಳೆ ಗಂಟು ಹಾಕಿ ಬೆಳಗ್ಗೆ ಮನೇಲಿ ಪೂಜೆ ಮಾಡಿ ಅದನ್ನು ತೊಗೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋಕ್ಕೆ ಹೇಳಿ. ಹನುಮನ ಸಾನ್ನಿಧ್ಯಕ್ಕೆ ಬಂದಾಗ ಬೆಲ್ಲದ ಹಚ್ಚಿನ ಮೇಲೆ ಒಂದು ತುಪ್ಪದ ಬತ್ತಿ ಇಟ್ಟು ಆರತಿ ಮಾಡಲಿಕ್ಕೆ ಹೇಳಿ. ಸಾಧ್ಯವಾದರೆ ಹನುಮನ ಸಾನ್ನಿಧ್ಯದಲ್ಲಿ ಬೆಣ್ಣೆ ಮತ್ತು ಕೇಸರಿ, ಬೆಣ್ಣೆ ಆಂಜನೇಯ ಸ್ವಾಮಿ ಮೂತಿಗೆ ಹಚ್ತಾರಲ್ಲ, ಬಾಯಿಗೆ ಹಚ್ಚೋ, ಮುಖಕ್ಕೆ ಹಚ್ಚೋ ಅಂಥದ್ದು, ಅಂದರೆ ಕೇಸರಿ ಬಣ್ಣ, ಆ ಬಣ್ಣವನ್ನು ಮತ್ತು ಒಂದಷ್ಟು ಬೆಣ್ಣೆಯನ್ನು ಅದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಅವರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗಿ ಆದಷ್ಟು ಬೇಗ ವಿವಾಹಕ್ಕೆ ದಾರಿಯಾಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಗುರುಗಳೇ, ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪತ್ರ ಬಂದಿದೆ. 2 ಪ್ರಶ್ನೆಗಳನ್ನು ಕೇಳಿದ್ದಾರೆ ಗುರುಗಳೇ. ಏನಪ್ಪ ಅಂತಂದರೆ, ನೀವು ಪ್ರತಿ ಬಾರಿ ಹೆಂಡತಿ ಎಷ್ಟೇ ಸಮಸ್ಯೆ ಇರಲಿ, ಏನೇ ವಿಚಾರ ಇದ್ರೂ ಕೂಡ ಗಂಡನ ಮನೆಯಲ್ಲೇ ಇರಬೇಕು, ತವ್ರ ಮನೆಗೆ ಹೋಗಬಾರ್ದು ಅಂತ ತಾವು ಹೇಳ್ತಾನೆ ಇರ್ತೀರಿ. ಹಾಗಾಗಿ ಇಲ್ಲೊಬ್ಬರು ತಾಯಿ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಗುರುಗಳೇ, ಶ್ರೀ ಆನಂದ್ ಗುರುಜಿಯವರವರಿಗೆ ಮತ್ತು ಶ್ರೀನಿವಾಸ ಶರ್ಮಾ ಗುರುಜಿಯವರವರಿಗೆ ನಮಸ್ಕಾರಗಳು. ತಮ್ಮಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಕೇಳಬೇಕು ಅಂತ ನಾನಿದ್ದೇನೆ, ಆದರೆ ಅದಷ್ಟು ಈಗ ಸಾಧ್ಯವಿಲ್ಲ.
ನನ್ನ ಗಂಡ ಎಷ್ಟೇ ಕಷ್ಟ ಕೊಟ್ಟರು ನಾನು ಇಲ್ಲೇ ಇರಬೇಕು ಅಂತ ನಾನು ಇದ್ದೇನೆ ಗುರುಗಳೇ. ಆದರೆ ತುಂಬ ಬೇಜಾರಾದಾಗ ತವರು ಮನೆಗೆ ಹೋದಾಗ ಸ್ವಲ್ಪ ದಿನ ಮರ್ಯಾದೆ ಇರುತ್ತೆ, ತದನಂತರ ಮರ್ಯಾದೆನೇ ಇರಲ್ಲ. ಗಂಡನ ಮನೆಯಲ್ಲಿದ್ದರೆ ಮರ್ಯಾದೆ ಅಂತಂದರೆ ಇಲ್ಲಿ ಇವ್ರೂ ಕೂಡ ಮರ್ಯಾದೆ ನೀಡ್ತಾ ಇಲ್ಲ. ಆದರೆ ದಿನಾಗ್ಲೂ ಕೂಡ ಪ್ರತಿ ಇದೇ ವಿಚಾರವಾಗಿ ನಾನು ಸಮಸ್ಯೆಗಳನ್ನು ಅನುಭವಿಸ್ತಾನೆ ಇದ್ದೇನೆ. ಈ ಒಂದು ವಿಚಾರವಾಗಿ ನೋಡೋದಾದರೆ ನನ್ನ ಮೊದಲನೇ ಪ್ರಶ್ನೆ ಗುರುಗಳೇ, ನನ್ನ ಮನೆಯಲ್ಲಿ ನಾನು, ನನ್ನ ಗಂಡ, ನನ್ನ ಮಗ ಮತ್ತು ಮಗಳು ಒಟ್ಟು 4 ಜನ ಇದ್ದೇವೆ. ಗಂಡನಿಗೆ ಮಗಳನ್ನ ನೋಡಿದ್ರೆ ಆಗಲ್ಲ, ಮಗಳಿಗೆ ಮಗ ಗಂಡನನ್ನು ನೋಡಿದ್ರೆ ಆಗೋದಿಲ್ಲ, ಆದರೆ ಮಗಳಿಗೆ ಮಗನನ್ನು ನೋಡಿದ್ರೂ ಕೂಡ ಆಗೋದಿಲ್ಲ. ಇಲ್ಲಿ ಒಬ್ರಿಗೊಬ್ರು ಆಗ್ತಾನೆ ಇಲ್ಲ ಗುರುಗಳೇ, ಒಬ್ರಿಗೊಬ್ರು ದಿನನಿತ್ಯ ಕಿರಿಕಿರಿ ನಡೀತಾನೆ ಇರುತ್ತೆ. ಹಾಗಂತ ನನಗೆ ಎಲ್ಲರೂ ಬೇಕು, ನಾನು ಎಲ್ರಿಗೂ ಒಂದೇ ರೀತಿಯೇ ಸಮಾನವಾಗಿ ನೋಡ್ತೀನಿ, ಎಲ್ರಿಗೂ ನಾನು ಊಟ ತಿಂಡಿ ಕೊಡ್ತಾನೆ ಇರ್ತೀನಿ. ಈ ಊಟ ತಿಂಡಿ ಕೊಡೋದ್ರ ಬಗ್ಗೆನೂ ಕೂಡ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಇಂಥ ಸಮಸ್ಯೆಗಳು ಬಂದಾಗ ನಾವೇನು ಮಾಡಬೇಕು ಗುರುಗಳೇ? ಯಾಕೆ ಅಂತಂದರೆ ಮನೆಯಲ್ಲಿ ಒಂದು ವಿಚಾರವಾಗಿ ನಾವು ನೆಮ್ಮದಿ ಕಳ್ಕೊಂಡ್ರೆ ಬದುಕ್ಬೋದು, ಆದರೆ ಮನೆಯಲ್ಲಿ ಮಕ್ಕಳಿಂದ ಅದು ತಗೊಂಡು ಎಲ್ಲರೂ ಕೂಡ ಸಮಸ್ಯೆಗಳನ್ನು ಈ ಥರ ಮಾಡಿದಾಗ ಯಾವ ರೀತಿ ನಾವು ಈ ಜಾಗದಲ್ಲಿ ಇರೋದು, ಹೇಗೆ ಒಂದು ಊಟ ಮಾಡೋದಕ್ಕೂ ಕೂಡ ಸ್ವತಂತ್ರ ಇರೋದಿಲ್ಲ, ಒಬ್ರಿಗೊಬ್ರು ಕಿರ್ಚಾಡ್ತಾನೆ ಇರ್ತಾರೆ. ಮಗಳಿಗೆ ಈ ಒಂದು ಇಷ್ಟವಾಗಿರೋ ಅಡುಗೆನ ಮಾಡಿದ್ರೆ ಮಗನಿಗೆ ಇಷ್ಟ ಆಗಲ್ಲ, ಮಗನಿಗೆ ಇಷ್ಟ ಆಗಿರೋ ಅಡುಗೆ ಮಾಡಿದ್ರೆ ಮಗಳಿಗೆ ಇಷ್ಟ ಆಗಲ್ಲ, ಗಂಡನಿಗೆ ಇಷ್ಟ ಆಗಲ್ಲ. 4 ಜನ 4 ದಿಕ್ಕು ಥರ ಬದುಕ್ತಾ ಇದ್ದಾರೆ. ಇಂಥ ಸಮಸ್ಯೆಗಳಲ್ಲಿ ಬಂದಾಗ ನಮಗೂ ಕೂಡ ಸಿಟ್ಟು ಬರುತ್ತೆ. ಏನು ಮಾಡಬೇಕು ಗುರುಗಳೇ? ಇದಕ್ಕೆ ಪರಿಹಾರ ಏನು? ಬಹುಶಃ ಈ ಸಮಸ್ಯೆ ತುಂಬ ವಾಸ್ತುಗೃಹಗಳಲ್ಲಿದೆ. ಇದು ಸಮಸ್ಯೆನೇ ಅಲ್ಲ, ಇದು ದೋಷವಲ್ಲ. ನಿಜವಾದ ಸಮಸ್ಯೆ ಅಲ್ಲಿಲ್ಲದ್ರಿಂದಲೇ ಅವ್ರಿಗೆ ಈ ಸಮಸ್ಯೆ ಅಂತ ಅಂದ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ತೇನೆ. ದುಡಿಬೇಕಾದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಕಷ್ಟಪಟ್ಟು ದುಡ್ಕೊಂಡು ಬರ್ತಿದ್ದಾರೆ ಅನ್ನೋದು ಮೊದಲು ಅವ್ರ ಜವಾಬ್ದಾರಿ, ಅದು ನಾವು ಅರ್ಥ ಮಾಡ್ಕೋಬೇಕು. ಮನೇಲಿರ್ತಕ್ಕಂಥ ಹಿರಿಯರು ನಮಗೆ ಜನ್ಮ ಕೊಟ್ಟಿದ್ದಾರೆ, ಅವರು ನಾವು ನೋಡ್ಕೋಬೇಕು, ನಾವು ಸರಿಯಾದಂಥ ಕ್ರಮದಲ್ಲಿರಬೇಕು, ಆ ಚಿಂತನೆ ಮಾಡಬೇಕು, ಅದು ಅವರು ಅರ್ಥ ಮಾಡ್ಕೋತಾ ಇಲ್ಲ. ಮನೇಲಿರ್ತಕ್ಕಂಥ ತಾಯಿ ಇರ್ತಕ್ಕಂಥ 3 ಜನ ಅವ್ರ ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡು ಈ ಅಮ್ಮ ಬದುಕಕ್ಕಾಗ್ತಾ ಇಲ್ಲ. ಮಕ್ಕಳು ವಿದ್ಯಾಭ್ಯಾಸ ಬೇಕು ಬೇಡ, ನಿಮಗೆ ಇಷ್ಟೆಲ್ಲ ಒಂದು ಸೌಲಭ್ಯಗಳನ್ನು ಒದಗಿಸಿದ್ರು ಸಹಿತ ಮನೆಯಲ್ಲಿ ನಗನಗ್ತಾ ಕೂತ್ಕೊಂಡು ತಂದೆ ತಾಯಿ ಜೊತೆ ಕೂತ್ಕೊಂಡು ಒಂದು ಊಟ ಮಾಡಿ ಅವ್ರ ಜೊತೆ ಒಂದು ಹಸನ್ಮುಖಿಯಾಗಿ ನಗನಗ್ತಾ ಇರಬೇಕಾದಂತಹ ಯೋಗ್ಯತೆ, ಆ ಸಮಾನತೆ ಅವರಲ್ಲಿಲ್ಲ. ಹೀಗೆ ಇಲ್ಲಿ ನಾನು ಎಂಬತಕ್ಕಂಥದ್ದು, ಈ ನಾನು ಎಂಬತಕ್ಕಂಥ ಪದಕ್ಕೆ ಆ ಮನೆಯಲ್ಲಿ ತಾಂಡವಾಡ್ತಾ ಇರತಕ್ಕಂತಹ ಒಂದಷ್ಟು ದುರಹಂಕಾರದ ನಡೆ ಅಂತ ಹೇಳ್ಬೋದು. ಆದರೆ ನಾನು ಹೇಳುವ ಮಾತುಗಳು ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೋವು ಉಂಟಾಗ್ಬೋದು. ಆದರೂ ಒಂದು ಆಲೋಚನೆ ಮಾಡಿ, ಮನೆಯಲ್ಲಿ ಮೊದಲು ದುಡಿದು ತರ್ತಕ್ಕಂಥವರು ತಂದೆ, ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ನಾವು ಅವರನ್ನು ಅನುಕರಿಸಬೇಕಾದ ಧರ್ಮ. ಎರಡನೇದು ತಾಯಿ, ಜವಾಬ್ದಾರಿಯುತವಾಗಿ ಮಾಡೋಕ್ಕಂಥ ಪದಾರ್ಥಗಳನ್ನು ಅದು ಏನಿರುತ್ತೋ ಇರಲು, ಅವತ್ತು ಏನಿದ್ದರೂ ಸಹಿತ ಅದು ಏನು ಪದಾರ್ಥ ಇಲ್ದಿದ್ರೂ ಇರೋ ಥರ ಮಾಡಿ ಅದಕ್ಕೇನೋ ರುಚಿಯಾಗಿ ಒಂದು ಅಡುಗೆ ಮಾಡಿ ಹಾಕ್ತಾರಲ್ಲ, ಆ ಮಾಡಿರ್ತಕ್ಕಂಥದ್ದನ್ನು ಕಣ್ಣುಗೊತ್ಕೊಂಡು ಊಟ ಮಾಡಬೇಕಾದ್ದು ಮಕ್ಕಳ ಕರ್ತವ್ಯ. ಹಾಗೆ ಇವರಿಬ್ಬರ ಮಧ್ಯದಲ್ಲಿ ಬರ್ತಾ ಇರ್ತಕ್ಕಂತಹ ಇವರೊಬ್ರಿಗೊಬ್ರು ಕಿತ್ತಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸಾಮರಸ್ಯಕ್ಕೆ ಮತ್ತು ಕೂತ್ಕೊಂಡು ಸಮಸ್ಯೆ ಏನು ಎಂಬತಕ್ಕಂಥದ್ದನ್ನು ಒಂದು ಸರ್ತಿ ಕೂತು ಯಾರ್ಯಾರಲ್ಲಿ ಏನೇನು ಸಮಸ್ಯೆ ಇದೆ, ಯಾತಕ್ಕೆ ಈ ಸಮಸ್ಯೆ ಬರಬೇಕು ಅನ್ನೋದು ಚಿಂತನೆ ಮಾಡಿದ್ರೆ ಸರಿ ಹೋಗುತ್ತೆ. ಎಲ್ಲಕ್ಕೂ ಮೀರಿರ್ತಕ್ಕಂಥದ್ದು ನಾವು ನನ್ನ ಮನೆಯೇ ದೊಡ್ಡದು, ನಾನೇ ದೊಡ್ಡವನು, ನನ್ನ ಮನೆಯಲ್ಲಿರ್ತಕ್ಕಂಥ ವ್ಯವಹಾರಗಳೇ ದೊಡ್ಡದು ಅಂತ ನಾವು ಚಿಂತನೆ ಮಾಡ್ತಿರೋದು ದೊಡ್ಡ ಅಕ್ಷಮ್ಯ ಅಪರಾಧ, ಮಹಾಪರಾಧ. ಅದು ಒಂದು ಸತಿ ನಮ್ಮ ವಾಸ್ತುಗೃಹದ ಬಾಗಿಲಲ್ಲಿ ನಿಂತು ಆ ಕಡೆ ಇರ್ತಕ್ಕಂಥ ಪಕ್ಕದ ಮನೆಗಳನ್ನು ಆಲೋಚನೆ ಮಾಡಿದ್ರೆ ಅವ್ರ ಮನೆಗಿನ್ನ ದೇವರು ನಮ್ಮನ್ನು ತುಂಬ ಚೆನ್ನಾಗಿಟ್ಟಿದ್ದಾನೆ, ಊಟಕ್ಕೆ ಬಟ್ಟೆಗೆ ಕೊರತೆ ಇಲ್ಲ, ಕಷ್ಟ ಸುಖ ಅಂತಕ್ಕಂಥದ್ದು ಹೇಗೋ ನಮ್ಮ ಜೀವನದಲ್ಲಿ ನಡ್ಕೊಂಡು ಚೆನ್ನಾಗಿದ್ದೀವಿ ನಾವು, ಅದಕ್ಕೆ ಇನ್ನಷ್ಟು ಚೆನ್ನಾಗಿರಬೇಕಾದ್ರೆ ನಮ್ಮ ಒಳ್ಳೆ ನಗುಮುಖ ಬೇಕು ಎಂಬತಕ್ಕಂಥ ಆ ಒಂದು ಆಲೋಚನೆ ಬಂದರೆ ಇಲ್ಲಿ ಯಾವ ಜಪ ತಪ ಅನುಷ್ಠಾನ ಬೇಡ. ನಮಗೆ ಪರಿಹಾರ ಅಂತಕ್ಕಂಥದ್ದು ನಮ್ಮನೇಲಿ ಇಲ್ದಿದ್ದಾಗ ನಮ್ಮ ಎಡಗಡೆ ಮತ್ತು ಬಲಗಡೆ ಇರ್ತಕ್ಕಂಥ ಎಡ ಮತ್ತು ಬಲದಲ್ಲಿರ್ತಕ್ಕಂಥ ಮನೆಗಳಲ್ಲಿ ಅಲ್ಲಿನ ನೆಮ್ಮದಿ ಸುಖ ಸಂತೋಷವನ್ನು ಕಂಡು ನಾವು ಹಾಗಿರಬೇಕು ಅಂತ ಆಲೋಚನೆ ಮಾಡಿದ್ರೆ ಅದೇ ದೊಡ್ಡ ಪರಿಹಾರ. ಆ ಪರಿಹಾರವನ್ನು ಮಾಡಿಕೊಳ್ಳಿ. ಆದರೂ ವಾಸ್ತುಗೃಹದಲ್ಲಿ ಇಂಥ ಸಮಸ್ಯೆ ಇರೋದ್ರಿಂದ ಇಲ್ಲಿ ಲಕ್ಷ್ಮೀನಾರಾಯಣ ಕನಿಷ್ಠ ಪಕ್ಷ 9 ದಿವಸನಾದರೂ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಬೆಳಗ್ಗೆ ಬೇಗೆದ್ದು ಒಂದು ತಲೆಗೆ ಸ್ನಾನ ಮಾಡ್ಕೊಂಡು, ಅದರೂ ಮಾಘ ಮಾಸ ಇದು, ಈ ಮಾಘ ಮಾಸದಲ್ಲಿ ಬೆಳಗ್ಗೆ ಬೇಗೆದ್ದು ಸ್ನಾನ ಮಾಡಿಕೊಂಡು ಒಂದು ಅಗೋಚರವಾಗಿರೋ ಶಕ್ತಿ ಇದೆ, ಆ ಶಕ್ತಿ ಮುಂದೆ ನಾವೆಲ್ಲ ತಲೆ ಬಗ್ಗಿಸಿ ನಿಂತ್ಕೋಬೇಕು ಅಂತ ದೇವ್ರ ಮುಂದೆ ತಲೆ ಬಗ್ಗಿಸಿ ನಿಂತು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥ ಗುಣ ಆ ಮಕ್ಕಳಿಗೆ ಬರುವಂಥ ರೀತಿಯಲ್ಲಿ ನೀವು ನಡ್ಕೊಳ್ಳಿ. ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಗಳೇ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಯಲಹಂಕದಿಂದ, ಬೆಂಗಳೂರು ಯಲಹಂಕದಿಂದ. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಹೇಳಿ. ರೇಖಾ ಅಂತ. ರೇಖಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ ತಾಯಿ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ. ನನ್ನ ಹೆಸರು ರೇಖಾ ಅಂತ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ. ಅವನ ಹೆಸರು ಜಯಂತ ಅಂತ.
ಕೆಲ್ಸಗಳು ಎಲ್ಲೂ ಅವನಿಗೆ ಆಗಂಗ ಆಗುತ್ತೆ. ಒಂದ್ ಸ್ವಲ್ಪ ರೀಜನ್ ಅಲ್ಲಿ ಇದಾಗುತ್ತೆ, ಕೆಲ್ಸನೇ ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಫೋನ್ ಮಾಡಿದೆ ಸರ್ ಗುರುಗಳೇ. ಅಮ್ಮ, ಕೆಲಸ ಆಗೋ ಥರ ಆಗಿ ಕೈ ಬಿಟ್ಟು ಹೋಗ್ತಾ ಇದೆ ಅಂದರೆ ಅದಕ್ಕೆ ಪ್ರಿಪೇರ್ ಆಗಬೇಕಾದ್ದು, ಕೆಲಸ ಮಾಡಲಿಕ್ಕೆ ಬೇಕಾಗಿರುವಂತಹ ಆ ಸರಿಯಾದಂಥ ಜ್ಞಾನವನ್ನು ಉಳ್ಳಂಥದ್ದು ನಿಮ್ಮ ಮಗನೇ ಆಗಿರ್ತಾನೆ. ಮಗ ಏನು ಓದಿದ್ದಾನೆ? ಅವನು ಸೆಕೆಂಡ್ ಇಯರ್, ಬೇಕಾಯ್ತು ಮುಂದೆ ಹೋಗ್ಲಿಲ್ಲ. ಮೇಕಪ್ ಮಾಡ್ತಾನೆ. ಆಮೇಲೆ ಇಲ್ಲಿ ಕಂಪ್ನಿಲಿ ಕೇಳ್ದು ಒಂದ್ ರೀಜನ್ ಅಲ್ಲಿ ಇಲ್ಲ ಅಂದ್ರೆ ಒಂಚೂರು ಐಟ್ ಕಮ್ಮಿ ಇಲ್ಲ ಅಂದ್ರೆ ಅಷ್ಟು ರೀಜನ್ ಅಲ್ಲಿ ಕಳಿಸ್ತಾರೆ. ಒಂದ್ ಸ್ವಲ್ಪ ರೀಜನ್ ಅಲ್ಲಿ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಗುರುಗಳೇ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ. ವ್ಯಕ್ತಿ ತಾನು ಓದಿರ್ತಕ್ಕಂತಹ ವಿದ್ಯಾಭ್ಯಾಸ ಜೊತೆಗೆ ತಾನು ಮಾಡ್ತಿರ್ತಕ್ಕಂತಹ ವೃತ್ತಿ ಧರ್ಮ ಕೆಲಸ, ತಾನು ಇರಬೇಕಾಗಿರ್ತಕ್ಕಂತಹ ರೀತಿಯನ್ನು ಅರ್ತು ತನ್ನ ಪರಿಸರದಲ್ಲಿ ತನ್ನ ಸರಹದ್ದಲ್ಲಿ ತಾನು ಹೇಗೆಲ್ಲ ಬದುಕಿದ್ರೆ ಸರಿ ಎಂಬತಕ್ಕಂಥ ಆ ಧರ್ಮ ಸೂಕ್ಷ್ಮಗಳನ್ನು, ಒಂದಷ್ಟು ಸೂಕ್ಷ್ಮತೆಗಳನ್ನು ತಾನು ಅರ್ಥಕೊಂಡ್ಬಿಟ್ರೆ ಖಂಡಿತ ವ್ಯಕ್ತಿ ಯಾವತ್ತೂ ಯಾರ ಮುಂದೆ ತಲೆ ಬಗ್ಗಿಸ್ಬೇಕಾದ್ದೆಲ್ಲ ಪ್ರವರ್ಧಮಾನದಲ್ಲಿರ್ತಾನೆ. ಇಲ್ಲೇನಾಗುತ್ತೆ, ನಾವು ಕೂತಂಥ ಸ್ಥಳವನ್ನು ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಸಿಂಹಾಸನವನ್ನು ನೋಡ್ತೀವಿ. ನಾವು ಇರಬೇಕಾಗಿರ್ತಕ್ಕಂಥ ರೀತಿಯನ್ನು ಬಿಟ್ಟು ನಮ್ಮ ಎಡಭಾಗದಲ್ಲಿರ್ತಕ್ಕಂಥ ಅವರ ಉನ್ನತವಾದಂಥ ಅವರು ಹಾಕುವ ಹೆಜ್ಜೆಯನ್ನು ಗಮನಿಸ್ತೀವಿ. ನಾವು ಮುಂದೆ ನೋಡಬೇಕಾಗಿರ್ತಕ್ಕಂಥದ್ದು ನಮಗಿನ್ನ ವೇಗವಾಗಿ ನಮ್ಮ ಪಕ್ಕದ ಸ್ಪೀಡಾಗಿ ಹೋಗ್ತಾರಲ್ಲ, ನಮ್ಮ ಓವರ್ಟೇಕ್ ಮಾಡಿಕೊಂಡು ಅಂತಹವ್ರನ್ನ ನೋಡ್ತೀವಿ. ಆಗ ನಮ್ಮ ಜೀವನ ಎಡುತ್ತಾ ಇರುತ್ತೆ. ನಮ್ಮ ಬದುಕು, ನಮ್ಮ ರಸ್ತೆಯಲ್ಲಿ ನಮ್ಮ ಬದುಕು ಹೇಗೆ ನಡಿಬೇಕು ಅನ್ನೋದನ್ನು ಚಿಂತನೆ ಮಾಡ್ಕೊಂಬಿಟ್ರೆ ನಮ್ಮ ಬದುಕು ನಮ್ಮ ಯೋಗ್ಯತೆ ಅನುಸಾರ ನಾವು ಇಷ್ಟಿದ್ದೀವಿ, ಇನ್ನು ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿ ನಮ್ಮ ಶ್ರಮ ಇನ್ನೂ ಹಾಕಬೇಕು ಅಂತ ಚಿಂತನೆ ಮಾಡಿದ್ರೆ ಎಲ್ಲೂ ಪ್ರಾಬ್ಲಮ್ ಇಲ್ಲಮ್ಮ. ನಿಮ್ಮ ಮಗನ ಒಂದ್ಸತಿ ಕೂಡಿಸಿ ಬುದ್ಧಿ ಹೇಳಿ, ಈಗ ನಿನ್ನ ಕೈಲಿ ಏನು ಕೆಲಸ ಇದೆ ಹೇಳಮ್ಮ. ಅವನಿಗೆ ಕೋಪ ಜಾಸ್ತಿ, ಒಂದ್ ಸ್ವಲ್ಪ ಕೋಪನೇ ಮಾಡ್ತೇನೆ ಜಾಸ್ತಿ. ಒಂದ್ ಸ್ವಲ್ಪ ಹೇಳಿದ್ದು ನಿಮ್ಗೆ ತಲೆಗೆ ಹೋಗಲ್ಲ ಜಾಸ್ತಿ. ಅದೇಮ್ಮ, ಇಲ್ಲೇ ರಹಸ್ಯ ಇರೋದು. ನಾನು ಇಷ್ಟಕ್ಕೆ ಮುಂಚೆ ಹೇಳಿದ್ನಲ್ಲ, ಇದಿಷ್ಟು ಪದಕ್ಕೆ ಅರ್ಥ ಇಲ್ಲೇ ಇದೆ. ವ್ಯಕ್ತಿ, ನಾನು ಆಗಲೇ ಹೇಳಿದೆ, ನನ್ನ ಹಿಂದೆ ಹೋಗುವಂಥವ್ರನ್ನ, ನನ್ನ ಪಕ್ಕದಲ್ಲಿ ನನ್ನ ಓವರ್ಟೇಕ್ ಮಾಡೋವಂಥವ್ರನ್ನ, ನನ್ನ ಪಕ್ಕದಲ್ಲಿದ್ದು ಓವರ್ಟೇಕ್ ಮಾಡಿ ಮುನ್ನಡಿತಿರ್ತಾರಲ್ಲ ಅವ್ರನ್ನ ನೋಡಿದ್ರೆ ನಾನು ಸ್ಪೀಡಾಗಿ ಹೋಗ್ತಾ ನಾನು ಬಿದ್ದು ಹೋಗ್ತೇನೆ. ನನ್ನ ದೇಹದಲ್ಲಿ ನನ್ನ ಕಾಲುಗಳಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಸ್ಪೀಡ್ ನಾನು. ಆ ಸ್ಪೀಡ್ ದಾಟಿ ಪಕ್ಕದಲ್ಲಿರ್ತಕ್ಕಂಥವ್ರು ಫೋರ್ಸಾಗಿ ಓಡ್ತಾರೆ ಅಂತ ಅವ್ರ ಸಮಕ್ಕೆ ನಾನು ಓಡಬೇಕು ಅಂದರೆ ನನ್ನ ಕಾಲು ಓಡುತ್ತಾ? ಓಡೋದಿಲ್ಲ. ಆದರೆ ನನ್ನ ಕಾಲು ಓಡುವಷ್ಟು ಕಾಲದಲ್ಲೇ ನಾನು ಎಲ್ಲ ಬಿಗಿ ಮಾಡ್ಕೋಬೇಕು, ಏನೆಲ್ಲ ಸುಖ ಸಂತೋಷ ಕಾಣಬೇಕು ಅದನ್ನು ನಾನು ಕಾಣಬೇಕಾದ ಧರ್ಮ. ಹಾಗಾಗಿ ಯಾವತ್ತೂ ತಲೆ ಎತ್ತಿ ನೋಡಿದ್ದೀರ, ತಲೆ ಬಗ್ಸಿ ನಡೆದ್ರೆ ಖಂಡಿತ ಒಳ್ಳೆ ಫಲ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮೂಗಿನ ತುದಿಯಲ್ಲಿ ಕೋಪ ಇದೆಯಲ್ಲಮ್ಮ, ಯಾವ ವ್ಯಕ್ತಿ ಅತಿವಾದಂತಹ ಕೋಪಕ್ಕೆ ಗುರಿಯಾಗಿರ್ತಾನೋ, ನಾನು ಎಲ್ಲವನ್ನು ಸದಿ ಯಾರು ಮಾತನ್ನು ಆಲಿಸ್ದಿರ ನನ್ನ ನಡೆನೇ ಸರಿ ಅಂತಾರೋ ಅವರು ಸಂಪೂರ್ಣವಾದಂಥ ಜ್ಞಾನವುಳ್ಳಂಥವ್ರು ಆಗೋಲ್ಲಮ್ಮ. ಅವರು ತಾಳ್ಮೆ ತೊಗೋಬೇಕು, ಸಮಾಧಾನ ತೊಗೊಳ್ಬೇಕು. ಸಾಧ್ಯವಾದಷ್ಟು ಆ ಕ್ಷಣದಲ್ಲಿ ಬಂದು ಹೋಗುವಂತಹ ಏನೇ ತೊಂದರೆಗಳಿದ್ರೂ ಅದನ್ನು ದೂರ ಮಾಡಿ ಒಂದು ಹೊಸತನವನ್ನು ಕಾಣಬೇಕು. ಮೊದಲು ಮುಖದಲ್ಲಿ ಹಸನ್ಮುಖಿತನ, ನಗುಮುಖ ಇದ್ದರೆ ನಿಮ್ಮನ್ನು ಯಾರಾದರೂ ಬರಮಾಡ್ಕೊಳ್ತಾರೆ. ನೋಡು ತಾಯಿ, ನೀನು ನನ್ನ ಮನೆಗೆ ಬಂದಾಗ ನೀನು ನಗನಗ್ತಾ ಕೂತ್ಕೊಂಡೆ ಇನ್ನೂ 10 ನಿಮಿಷ ನಿನ್ನ ಜೊತೆ ಕೂತು ಮಾತಾಡಬೇಕು ಅಂತ ನಂಗೆ ಅನಿಸುತ್ತೆ. ನೀನು ಬರ್ತಿದ್ದ ಹಾಗೆ ರವರವರವ ಅಂತ ನೀವು ಮುಖ ಕೋಪ ಇಟ್ಕೊಂಡು ಬಂದುಬಿಟ್ರೆ ನೀನು ಸದ್ಯ ಯಾವಾಗ ಆಚೆಗೆ ಹೋದರೆ ಸಾಕಪ್ಪ ಅನ್ನೋ ಮಾತು ನನಗೆ ಬರುತ್ತೋ ಇಲ್ವೋ? ಇದು ಸಹಜ. ಅಂದರೆ ಜೀವನದ ಕೆಲವು ನೀತಿ ಪಾಠಗಳನ್ನು ನಮ್ಮ ಪರಿಸರ ನೋಡಿ ನಾವು ಕಲ್ತ್ಕೊಳ್ಬೇಕು. ಪರಿಸರನೇ ದೊಡ್ಡ ಗುರು, ಅದಕ್ಕಿಂತ ಮತ್ತೊಬ್ಬ ಗುರು ಇಲ್ಲ. ಆ ಪರಿಸರದಲ್ಲಿರ್ತಕ್ಕಂಥ ಒಬ್ಬರು ನೋಡಿ ಒಬ್ಬರು ಕಲಿಬೇಕಾದಂಥದ್ದನ್ನು ಕಲ್ತು ಬಿಟ್ಟರೆ ಎಲ್ಲವೂ ಸುಭಿಕ್ಷಿತನ. ಒಳ್ಳೆಯದಾಗಲಿ, ಶುಭವಾಗಲಿ.